ಶ್ರೀ ವಂದನೆಗಳು. ಓಕೆ, ವಂದನೆ. ವಂದನೆಗಳು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮೂಲಕವಾಗಿ ಒಂದು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡೋಣ. ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ತಲೆಗಳ ಭಾಗನ ಪರಲೋಕವನ್ನು, ಭೂಲೋಕವನ್ನು, ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದಂಥ ನಮ್ಮ ತಂದೆಯರ ದೇವರೇ, ನಿಮ್ಮ ಮಧುರವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ ತಂದೆ. ಮತ್ತೊಂದು ಆವೃತ್ತಿ ನಿನ್ನ ಪಾಸನೆಗೆ ನಾವೆಲ್ಲರೂ ಈ ಮುಂಜಾನೆ ಸಮಯದಲ್ಲಿ ದೇವರೇ ಕೂಡಿ ಬರಲಿಕ್ಕೆ ನೀವು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ತಂದೆ. ರಾತ್ರಿ ಎಲ್ಲ ಸುಖವಾದ ನಿಧಿಯನ್ನು ಕೊಟ್ಟು ಇವತ್ತು ಜೀವಂತ ದಿನವನ್ನು ಕೊಟ್ಟಿದ್ದೀರಿ ಅಂತ ದೇವರೇ, ನಿಮ್ಮ ಕೆಲಸ ಇದೆ, ಅದರ ನಿಮಿತ್ತವಾಗಿ ನಮ್ಮೆಲ್ಲರನ್ನ ಬದುಕುವಂತೆ ನೀನು ಮಾಡಿದ್ಯಪ್ಪ ತಂದೆಯ ದೇವರೇ. ಈ ಸಂದರ್ಭದಲ್ಲಿ ದೇವ ನಿಮ್ಮ ಸನ್ನಿಧಿಯಲ್ಲಿ ಕರ್ತನೆ ಬರೀ ನಮ್ಮ ಮಕ್ಕಳಿಗೆ ನಿನ್ನ ವಾಕ್ಯವನ್ನು ಹಂಚುವಾಗ ದೇವರೇ ಹೇಳುವಂತೆ ನನಗೆ ಪರಿಶುದ್ಧಾತ್ಮ ಜ್ಞಾನವನ್ನು, ಅದೇ ರೀತಿ ಕೇಳುವುದು ಎಲ್ಲರಿಗೂ ವಿವೇಕ ಜ್ಞಾನವನ್ನು ದಯಪಾಲಿಸು. ಒಂದು ವೇಳೆ ಇನ್ನೂ ಯಾರಾದರೂ ಈ ಒಂದು ಕರ್ತನೆ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಸಮಯಕ್ಕೆ ತಕ್ಕ ಹಾಗೆ ಅವರು ಸಹ ಬಂದು ದೇವರೇ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನೀನು ಸಹಾಯ ಮಾಡುತ್ತಂದೆ ಅಪಾತ್ರಗಂಧ ಆವತಿ ಎಲ್ಲವನ್ನೂ ಒಪ್ಪಿಸ್ಕೊಳ್ತೀನಿ. ನೀನೇ ಆದಿಯು ಅಂತ್ಯವು ದೇವರೇ ಎಲ್ಲವೂ ಆಗಿದ್ದು ದೇವರೆಲ್ಲವನ್ನು ನಡೆಸ್ಕೊಳ್ಬೇಕಾಗಿ ನಮ್ಮ ರಕ್ಷಕರು ನೋಡಿದಂಥ ಯೇಸುವಿನ ಹೆಸರು ತಂದೆ, ಆಮೆನ್. ಓಕೆ ಪ್ರೇ. ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ತಂದೆಯಾದ ದೇವರಿಗೆ, ಅದೇ ರೀತಿ ಯೇಸು ಕ್ರಿಸ್ತರಿಗೆ, ಪವಿತ್ರಾತ್ಮರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಪ್ರೇ, ತುಂಬ ದಿನದ ನಂತರ ನಿಮ್ಮ ಮಧ್ಯದಲ್ಲಿ ದೇವರು ನನ್ನನ್ನು ಕರ್ತನೋದಕ್ಕಾಗಿ ನಾನು ದೇವರಿಗೆ ಮತ್ತೊಂದು ಆವರ್ತಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ಸ್ವಾಮಿಗಳನ್ನು ಕೊಟ್ಟಂಥ ನನ್ನ ಮಗಳಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೀನಿ. ಹೌದು ದೇವರ ಮಕ್ಕಳೇ, ಈ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡಲಿಕ್ಕೆ ದೇವರು ಕೊಟ್ಟಂಥ ಒಂದು ಕೃಪೆಗಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೇ, ಇವತ್ತಿನ ಒಂದು ವಾಕ್ಯದ ಅಂಶದ ಹೆಸರು ಏನೆಂಬುದನ್ನು ನೋಡೋಕ್ಕಿದೆ. ಯೂನಿವರ್ಸ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಪ್ರೇ, ಯೂನಿವರ್ಸಲ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರ. ದೇವ್ರ ಮಕ್ಕಳೇ, ಪ್ರತಿ ಒಂದು ಮಕ್ಕಳು ಸಹ ಈ ಒಂದು ಪಾಠವನ್ನು ಕ್ರೈಸ್ತರಾದ ನಾವೆಲ್ಲರೂ ಬಹಳ ಪ್ರಾಮುಖ್ಯ ಅಂತ ನಾನು ಅನ್ತಾ ಇದ್ದೀನಿ. ಅದರಿಂದ ಪ್ರತಿಯೊಬ್ಬರು ಸಹ ಈ ಒಂದು ಪಾಠವನ್ನು ಗಮನವಿಟ್ಟು ಪ್ರೀತಿಯಿಂದ ನೀವು ಕೇಳಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಮೂಲಕ ಈ ಪ್ರಪಂಚದ ಆಲೋಚನೆ, ಈ ಪ್ರಪಂಚದಲ್ಲಿ ಒಂದು ಆಲೋಚನೆ ಮಾಡೋದಾದರೆ ಅನೇಕ ಕೆಲಸಗಳಿವೆ. ಈ ಪ್ರಪಂಚದಲ್ಲಿ ಅನೇಕ ಕೆಲಸಗಳಿವೆ. ನೋಡುವಾಗ ಇಂಡಸ್ಟ್ರಿಯಲ್ ಅಂದರೆ ಸಿನಿಮಾ, ಈ ಸಿನಿಮಾದಲ್ಲಿ ನೋಡುವಾಗ ಇದು ಪ್ರಪಂಚದಲ್ಲಿ ತುಂಬ ಬೆಳೆದಿದೆ ಪ್ರೇ. ಈ ಧಾರಾವಾಹಿ ಆಗಿರ್ಬೋದು, ಈ ಸಿನಿಮಾ ನಟನೆಗಳಾಗಿರ್ಬೋದು, ಈ ಪ್ರಪಂಚದಲ್ಲಿ ದೇವ್ರ ಮಕ್ಕಳೇ ತುಂಬದು ಏನಾಗಿದೆ, ಎಲ್ಲ ದೇಶದಲ್ಲೂ ಸಹ ಬೆಳೆದಿದೆ ಪ್ರೇ. ನಾವು ನೋಡ್ತೀವಿ ಸಿನಿಮಾದಲ್ಲಿ ಹಾಲಿವುಡ್ಡು ಮತ್ತು ಬಾಲಿವುಡ್ಡು, ಏನೇನೋ ಒಂದು ಆ ಸ್ಟಾರು ಈ ಸ್ಟಾರು ಎಂಬುದನ್ನು ಈ ಒಂದು ಫಿಲ್ಮ್ಗಳ ಹೀರೋಗಳನ್ನ ನಾವು ನೋಡ್ತಿರ್ತಾರೆ. ಯಾಕಂದ್ರೆ ಅಥವಾ ತುಂಬ ಬೆಳೆದಿದೆ. ಮನುಷ್ಯರು ಆ ಸಿನಿಮಾದಲ್ಲಿ ಹೀರೋ ಯಾವ ರೀತಿ ಇರ್ತಾನೆ ಅದೇ ಥರ ಈ ಭೂಮಿ ಮೇಲೆ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಹೀರೋ ಒಳ್ಳೆ ಬಟ್ಟೆಗಳು ಹಾಕಿದ್ರೆ ಇವನು ಅದೇ ಥರ ಬಟ್ಟೆಗಳು ಹಾಕಿದಾನೆ. ಆ ಹೀರೋ ಒಂದು ವೇಳೆ ತುಂಬ ಕೂದಲನ್ನು ಬಿಟ್ಟಿದ್ರೆ, ತಲೆ ಕೂದಲನ್ನು ಅದೇ ಥರ ಬಿಟ್ಟುಕೊಳ್ತಾನೆ. ಅದೇ ಥರ ಗಡ್ಡಗಳನ್ನು ಬಿಟ್ಟಿದ್ರೆ ಅದೇ ಥರ ಆ ಗಡ್ಡಗಳನ್ನು ಬಿಟ್ಟುಕೊಳ್ತಾನೆ ಪ್ರೇ. ಮತ್ತು ಆ ಹೀರೋ ಆ ಫಿಲ್ಮಲ್ಲಿ ಯಾವ ರೀತಿ ಡೈಲಾಗ್ ಮಾಡಿರ್ತಾನೆ, ಡೈಲಾಗ್ ಹೇಳ್ತಾನೆ, ಅದೇ ಥರ ಇವರು ಸಹ ಆ ಡೈಲಾಗ್ನ ಹೇಳೋಕ್ಕೆ ಪ್ರಯತ್ನ ಪಡೋದಿರುತ್ತೆ. ದೇವ್ರ ಮಕ್ಕಳೇ ನೋಡಿ, ಇವನು ಸಹ ಅವರ ಥರ ಇರಬೇಕೆಂದು ಇಷ್ಟಪಡ್ತಾನೆ ಈ ಭೂಲೋಕದಲ್ಲಿ. ನಾನು ಸಹ ಹೀರೋ ಥರ ಇರಬೇಕು, ಆ ಹೆಣ್ಮಕ್ಳಾದರೆ ಹೀರೋಯಿನ್ ಯಾವ ರೀತಿ ಇರ್ತಾರೆ ಅದೇ ಥರ ನಾನು ಇರಬೇಕು, ಅದೇ ಥರ ಬಟ್ಟೆಗಳು ಹಾಕಬೇಕು. ಈ ರೀತಿಯಾಗಿ ದೇವ್ರ ಮಕ್ಕಳೇ, ಅದರಲ್ಲೂ ಸಹ ಯೌವನಸ್ಥರು ಜಾಸ್ತಿ. ಇಲ್ಲಿ ಬರೀ ಸಿನಿಮಾನೇ ಮನುಷ್ಯರ ಮೇಲೆ ಎಷ್ಟು ಪ್ರಭಾವ ಬೀರೋದಾದರೆ, ಸಿನಿಮಾದಲ್ಲಿ ನೋಡ್ತೀವಿ ಅಳುವಂಥದ್ದು, ನಗುವಂಥದ್ದು, ಅಂತ ಅದೇ ರೀತಿ ಮಿಮಿಕ್ರಿ ಮಾಡುವಂಥದ್ದು, ಆ ಡೈಲಾಗ್ ಹೇಳುವಂಥದ್ದು ನೋಡಿದ್ರೆ ಇವರು ಸಹ ಆ ಸಿನಿಮಾದಲ್ಲಿ ಅದರ ಮೇಲೆ ಅವರಿಗೆ ಅಂಥ ಒಂದು ಅನೇಕ ರೀತಿಯ ಆಸಕ್ತಿಗಳು ನಾವು ನೋಡ್ತೀವಿ. ಪ್ರಪಂಚದಲ್ಲಿ ಎಷ್ಟು ಬೆಳೆದಿದ್ರೆ ಆ ಸಿನಿಮಾದಷ್ಟು ಯಾವುದು ಸಹ ಬೆಳೆದಿಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ನೋಡುವಾಗ ಆ ಸಿನಿಮಾ ಆದಮೇಲೆ ಅವನೇನು ಮಾಡ್ತಾರೆ, ಅವ್ರಿಗೆ ಅಂತ ಒಂದು ಕುಟುಂಬ ಇರ್ತದೆ. ಹೀರೋ ಬಂದು ಎಲ್ಲವನ್ನ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದ ನಂತರ, ಟ್ರೈನಿಂಗ್ ಮಾಡಿದ ನಂತರ
ಅವ್ರಿಗೆ ಆದಂಥ ಒಂದು ಮನೆ ಇರ್ತದೆ. ಅವೆಲ್ಲವೂ ಮುಗಿದ ನಂತರ ಅವನು ಪುನಃ ಏನು ಮಾಡಿದಾನೆ, ಅವನ ಒಂದು ಕುಟುಂಬಕ್ಕೆ ಅವನು ಹೋಗ್ತಾನೆ. ಕುಟುಂಬ ಇರ್ತವೆ, ಅವರೆಲ್ಲರಿಗೂ ಒಂದೊಂದು ಕುಟುಂಬ ಇದೆ. ಯಾವುದೇ ಹೀರೋಗಳಾದರೂ ಸಹ ಅವ್ರಿಗೆ ಒಂದೊಂದು ಕುಟುಂಬಗಳಿರ್ತದೆ. ಆ ಸಿನಿಮಾ ತೆಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕೆಲಸವನ್ನು ಮುಗಿದ ನಂತರ ಅವರು ಪುನಃ ವಾಪಸ್ ಮಾಡಿದ್ರೆ ನೈಟ್ ಆದಮೇಲೆ ಅವರ ಕುಟುಂಬಕ್ಕೆ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಪೌಲನು ನೋಡಿ ಇಷ್ಟು ಬೇಗ ಆ ಸಿನಿಮಾನ ತೆಗಿದ್ದಾರೆ ಅಂದರೆ, ಅವರು ಆಸಕ್ತಿ, ನಾವು ಮೊದಲೆಲ್ಲ 1 ವರ್ಷ 2 ವರ್ಷ ತಗೊಳ್ತಿರೋಂಥವ್ರು ಈಗ ಬೇಗ ಸಿನಿಮಾಗಳು ಅಂದರೆ ಅಷ್ಟು ಏನಾಗಿದೆ. ಈ ಭೂಮಿಯಲ್ಲಿ ಮನುಷ್ಯರ ಮೇಲೆ ಈ ಪ್ರಭಾವ ಬೀರಿದೆ ಈ ಸಿನಿಮಾ ನಟನೆ ಅನ್ನೋದು. ಯಾಕಂದರೆ ಅದರಷ್ಟು ಬೆಳೆಯುವಂಥದ್ದು ಈ ಭೂಮಿಲಿ ಯಾವುದಿಲ್ಲ. ಅಷ್ಟು ವೇಗವಾಗಿ ಬೆಳೆದು ಮನುಷ್ಯನು ಎಂಬುದನ್ನೇ ನಾವು ಸಹ ಇವನ ರೀತಿಯಲ್ಲೇ ಇರಬೇಕೆಂಬುದಾಗಿ ಎಲ್ಲರೂ ಸಹ ಆ ಒಂದು ಸಿನಿಮಾಗಳನ್ನ ಫಾಲೋ ಮಾಡ್ತಾರೆ. 2 ಗಂಟೆ 2.5 ಗಂಟೆ ನಡೆಯುವಂಥ ಫಿಲ್ಮ್ನೇ ಇಷ್ಟೊಂದು ಪ್ರಭಾವ ಬೀರಿದೆ. ಅದು ಇಲ್ಲಿ ಕರ್ತನಾದಂಥ ದೇವರು ಪೌಲನ ಮೂಲಕ ಮಾತಾಡ್ತದೆ. ಕ್ರೈಸ್ತರಾದ ನಮ್ಮೆಲ್ಲರಿಗೂ ಸಹ ಕೆಲವು ವಿಷಯಗಳನ್ನ ಸತ್ಯವೇದದಲ್ಲಿ ಮಾತನಾಡ್ತದೆ. ನಾವು ನೋಡಿಕೊಳ್ಳೋಣ. 1 ಕೊರಿಂಥ 7ನೇ ಅಧ್ಯಾಯ 29ನೇ ವಚನದಿಂದ ದೇವರ ಮಗಳ 32ನೇ ವಚನ ಗಂಟ ಓದಿಕೊಳ್ಳೋಣ. 1 ಕೊರಿಂಥ 7ನೇ ಅಧ್ಯಾಯ 29ರಿಂದ 32. ದಯಮಾಡಿ ಯಾರು ಓದ್ರಿ. 7ನೇ ಅಧ್ಯಾಯ. ಸಹೋದರರೇ, ನಾನು ಹೇಳುವುದೇನೆಂದರೆ, ಸಮಯವು ಸಂಕೋಚಿತವಾದದರಿಂದ ಇನ್ನು ಮೇಲೆ ಹೆಂಡತಿಯುಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳಿಕೊಳ್ಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸುವವರಂತೆಯೂ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ಕೋರಿಕೆಯು ಗತಿಸಿ ಹೋಗುತ್ತದೆ, ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ. ಮದುವೆ ಇಲ್ಲದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ. ಮದುವೆಯಾದವನು ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ. ಅದರಂತೆ ನೋಡಿ ದೇವ್ರ ಮಕ್ಕಳೇ, ಈ ಪ್ರಪಂಚದ ಕೋರಿಕೆ ಗತಿಸಿ ಹೋಗ್ತದೆ. ಪೌಲ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಯಾವುದೇ ಆಗಿರ್ಬೋದು ಅದು ಒಂದಿನ ಪೌಲನ ಹೇಳ್ತಾನೆ ಗತಿಸಿ ಹೋಗ್ತದೆ ಅಂತ. ನೋಡಿ, ಸಿನಿಮಾದಲ್ಲಿ ನಿರ್ಮಾಪಕ ಯಾವ ರೀತಿ ಬರೆದಿದ್ದಾನೋ ಅದೇ ರೀತಿ ಹೀರೋ ಅದೇ ರೀತಿ ಮಾಡಬೇಕು. ಅಂದರೆ ನಿರ್ಮಾಪಕ ಡೈರೆಕ್ಟ್ರು ಯಾವ ರೀತಿ ಕಥೆಗಳನ್ನ ಬರೆದಿದ್ದಾನೋ ಅವನು ಯಾವ ರೀತಿ ಹೇಳ್ತಾನೆ ಅದೇ ಥರ ಈ ಒಂದು ಹೀರೋ ಮಾಡಬೇಕು. ದೇವ್ರ ಮಗ ಆರಾಧನೆ ಮಾಡಿ ಇಲ್ಲಿ ತಂದೆಯಾದ ದೇವರು ಸಹ ನಮ್ಮನ್ನು ಸಹ ಈ ಭೂಮಿಯಲ್ಲಿ ಈ ಯೂನಿವರ್ಸ್ ಒಂದು ಪ್ರಪಂಚ, ಈ ಪ್ರಪಂಚದಲ್ಲಿ ನಮ್ಮನ್ನು ಸಹ ಒಂದು ಪಾತ್ರಧಾರಿಗಳಾಗಿ ಭೂಮಿ ಮೇಲೆ ಕಳಿಸಿದ್ದಾರೆ. ಯಾವ ರೀತಿ ನಿರ್ಮಾಪಕನು ಆ ಒಂದು ಸಿನಿಮಾದ ಕಥೆಯನ್ನು ಬರೆದಿದ್ದನೋ ಅದೇ ಥರ ಆ ಸಿನಿಮಾದಲ್ಲಿರುವಂಥ ಪ್ರತಿಯೊಬ್ಬರು ಸಹ ನಟನೆ ಮಾಡಬೇಕು. ಹೀರೋ ಸಹ ಅವ್ರು ಏನು ಬರೆದಿರೋ ಥರ ನಟನೆ ಮಾಡಬೇಕು. ಈ ದೇವರು ಸಹ ಈ ಪ್ರಪಂಚದಲ್ಲಿ ನಮ್ಮೆಲ್ಲರನ್ನೂ ಸಹ ಒಂದು ಪಾತ್ರಧಾರಿಗಳಾಗಿ ಈ ಭೂಮಿ ಮೇಲೆ ಕಳಿಸಿದ್ದಾನೆ. ಅದಕ್ಕೆ ನಾವು ಯೂನಿವರ್ಸ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರವು ಎಂಬ ಸಬ್ಜೆಕ್ಟನ್ನು ಮಾತಾಡ್ತಾ ಇದ್ದೀನಿ. ನೀವು ಒಬ್ಬರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಅದಕ್ಕಾಗಿ ಈ ಭೂಮಿ ಮೇಲೆ ಮಾಡಿದ್ದೀವಿ, ನಾವು ಪ್ರತಿಯೊಬ್ಬರು ಬಂದಿದ್ದೀವಿ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಸಹ ಬಂದಿದ್ದೀವಿ. ಅಂದರೆ ಸ್ವಲ್ಪ ಸಮಯ ಇದೆ, ಸಮಯ ಜಾಸ್ತಿ ಇಲ್ಲ. ನಮಗೆ ಎಷ್ಟು ವರ್ಷ ದೇವರು ಆಯುಷ್ಯ ಕೊಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ. ಈ ಭೂಮಿ ಮೇಲೆ ನಾವು ಯಾವಾಗ ತೆಗೆಯಲ್ಪಡ್ತೀವೋ ಗೊತ್ತಿಲ್ಲ. ಆದರೆ ದೇವರು ನಮಗೊಂದು ಪಾತ್ರ ಕೊಟ್ಟಿದ್ದಾನೆ. ನಾವು ದೇವರು ಹೇಳೋ ರೀತಿ ಬದುಕ್ತಾ ಇದ್ದೇವೆ ನೋಡಿಕೊಳ್ಬೇಕು. ನೋಡಿ, ಸಿನಿಮಾದಲ್ಲಿ ಡೈರೆಕ್ಟರ್ ಏನು ಹೇಳ್ತಾನೆ ಅದೇ ರೀತಿ ಕಷ್ಟಪಟ್ಟು ಮಾಡ್ತಾನೆ. ಅದೇ ರೀತಿ ದೇವರು ಹೇಳೋ ರೀತಿ ನಾವು ಬದುಕಬೇಕಾದರೆ ಆಲೋಚಿಸಿ. ಆದ್ದರಿಂದ ಈ ಪಾಠದ ಮೂಲಕ ನಾವು ತಿಳಿದುಕೊಳ್ಬೇಕೆಂದು, ದೇವರು ಹೇಳಿದ್ರೆ ನಾವು ಬದುಕಬೇಕೆಂದು
ನಮಗೆ ಬಹುಮಾನ ಕೊಡ್ತಾರೆ. ನಮಗೆ ಯಾವಾಗ ನಾವು ದೇವರು ಹೇಳೋ ರೀತಿಯಲ್ಲಿ ನಾವು ಬದುಕಿಯೋ ದೇವರು ನಮಗೆ ಏನು ಮಾಡಿದಾನೆ, ಬಹುಮಾನ ಕೊಡ್ತಾನೆ. ದೇವರು 66 ಪುಸ್ತಕದಲ್ಲಿ ದೇವರು ಏನ ಮಾಡಿದಾನೆ, ನಮಗಾಗಿ ಬರೆದಿಟ್ಟಿದ್ದಾರೆ. ಈ ಒಂದು ಬೈಬಲ್ನಲ್ಲಿ ಪ್ರತಿಯೊಂದು ಮಾತುಗಳನ್ನ ನಮಗಾಗಿ ದೇವರು ಏನು ಮಾಡಿದಾನೆ, ಬರೆಸಿದ್ದಾರೆ. ಇಲ್ಲಿ ದೇವರು ನಮ್ಮನ್ನು ಭೂಮಿಯ ಮೇಲೆ ಇಟ್ಟಿದ್ದಾರೆ. ಅದಕ್ಕಾಗಿ ದೇವರು ಭೂಮಿ ಮೇಲೆ ನನ್ನ ನಿನ್ನ ಪ್ರತಿಯೊಬ್ಬ ಮಾನವನ್ನ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರು ಹೇಳೋ ರೀತಿಯಲ್ಲಿ ನಾವು ದೇವರು ಹೇಳೋ ರೀತಿಯಲ್ಲಿ ನಾವು ಪಾತ್ರವನ್ನು ಮಾಡಬೇಕಾಗ್ತದೆ. ಈ ಸಂದೇಶದಕ್ಕೆ ಯೇಸುವಿನ ಇತಿಹಾಸವನ್ನು ನೋಡಿರ್ತಾರೆ. ಈ ಸಂದೇಶದ ಮೂಲಕ ನೀವು ಯೇಸುವಿನ ಇತಿಹಾಸ ನೋಡ್ರಿ. ಯೇಸು ದೇವರು ಕೊಟ್ಟ, ತಂದೆಯಾದ ದೇವರು ಕೊಟ್ಟ ಪಾತ್ರವನ್ನು ಯಾವ ರೀತಿ ಮಾಡಿ ಜೀವಿಸಿದ ನೋಡೋಣ. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ತಂದೆಯಾದ ದೇವರು ಯೇಸುವನ್ನು ಈ ಭೂಮಿ ಮೇಲೆ ಕಳಿಸ್ತಾರೆ. ಅವ್ರಿಗೂ ಒಂದು ಪಾತ್ರವನ್ನು ಕೊಡ್ತಾರೆ. ಯೇಸು ಕ್ರಿಸ್ತನು ಆ ಪಾತ್ರವನ್ನು ಯಾವ ರೀತಿ ಮಾಡಿ ಮುಗಿಸಿದ ಎಂಬುದನ್ನು ನೋಡೋಣ. ಫಿಲಿಪ್ಪ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ 9ನೇ ವಚನ. ಫಿಲಿಪ್ಪ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ದಯಮಾಡಿ. ಕೆಲಸಿರುತ್ತದೆ. ಫಿಲಿಪ್ಪ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ರಿಂದ 9ನೇ ವಚನ ಗಂಟ. ಪದವಿಯನ್ನು ಬಿಡಲು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡಿ ದೇವ್ರ ಮಕ್ಕಳೇ, ಏನಿಂದ ಇಲ್ಲಿ ಪೌಲನು ಬರೀತದೆ ಅಂದರೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣ, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಇಲ್ಲಿ ನೋಡುವಾಗಲೇ ದೇವರಿಗೆ ಸರಿಸಮಾನನಾದಂಥ ತನ್ನನ್ನು ತಾನು ಬರಿದು ಮಾಡಿಕೊಂಡು ಮರಣವನ್ನು ಹೊಂದುವಷ್ಟು ವಿಧೇಯನಾಗಿದ್ದಾನೆ. ದೇವರು ಕೊಟ್ಟ ಪಾತ್ರವನ್ನು ಯೇಸು ಮಾಡಿದರೆ ಅದಕ್ಕೆ ದೇವರು ಹೇಳ್ತಾರೆ ಯೇಸುವಿನ ಕುರಿತು ನೋಡಿ, ದೇವರು ಏನು ಕೊಟ್ಟಿದ ಆ ಪಾತ್ರವನ್ನು ಯೇಸು ಕ್ರಿಸ್ತನ ಚಾತುರ್ಯಪದಿ ಈ ಲೋಕದಲ್ಲಿ ಮಾಡ್ತಿದ್ದಾನೆ. ದೇವ್ರ ಮಕ್ಕಳ ಆಲೋಚನೆ ಮಾಡ್ರಿ. ಈ ಯೇಸುವಿನ ಕುರಿತು ನಾವು ನೋಡುವಾಗ ಈ ಒಂದು ಭೂಮಿಯಲ್ಲಿ ದೇವರು ಕೊಟ್ಟಂಥ ಪಾತ್ರವನ್ನು ಆತರ ಮಾಡ್ತಾ ಮಾಡ್ತಾ ಮಾಡ್ತಾರಾಗ ತಂದೆಯಾದ ದೇವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ ನೋಡಿ, ಮತ್ತಾಯನ ಬರೋ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡಿಪ್ರೆ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಆ ಒಂದು ಪಾತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ತಂದೆಯಾದ ದೇವರು ಹೇಳುವಂಥ ಮಾತನ್ನು ನೋಡಿ. 3ನೇ ಅಧ್ಯಾಯ 16ನೇ ವಚನ, ಮತ್ತಾಯನ ಬರೋ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಸ್ನಾನ ಮಾಡಿಸಿಕೊಂಡು ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನೋಡಿ, ಇಲ್ಲಿ ದೇವರು ಹೇಳುವಂಥ ಮಾತು ದೇವರು ಹೇಳೋದು ಮಾತು 10ನೇ ವಚನದಲ್ಲಿ, ಆಗ ಈತನು ಪ್ರಿಯನಾಗಿರೋ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಅರ್ಥ ಮಾಡಿದ್ರೆ ಇವನು ಪ್ರಿಯನಾಗಿರೋ ನನ್ನ ಮಗನು, ನಾನು ಇವನನ್ನು ಮೆಚ್ಚಿದ್ದೀನಿ ಅಂತ ಹೇಳಿದ್ರೆ ಇವನನ್ನು ನಾನು ಮೆಚ್ಚಿದ್ದೀನಿ. ಯೇಸು ಕ್ರಿಸ್ತನ ಬಾಲ್ಯ ಜೀವನ ಆಗಿರ್ಬೋದು, ಯೇಸು ಕ್ರಿಸ್ತನ ಸಾಕ್ಷಿ ಆಗಿರ್ಬೋದು, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿ ದೇವರು ಕೊಟ್ಟಂಥ ಪಾತ್ರವನ್ನು ಮಾಡ್ತಾರೆ ಅದನ್ನು ನೋಡಿ
ತಂದೆಯಾದ ದೇವರು ಸೃಷ್ಟಿಕರ್ತನ ಹೇಳ್ತಿದ್ದಾನೆ, ಹೌದು ಇದನ್ನು ಪ್ರಿಯನಾಗಿರುವಂಥ ನನ್ನ ಮಗನು, ನಾನು ಇದನ್ನು ಮೆಚ್ಚಿದ್ದೀನಿ. ಹೌದು ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ದೇವರು ನನಗೂ ನಿನಗೂ ಸಹ ಮಾನವನ ಜನ್ಮವನ್ನು ಕೊಟ್ಟು ಈ ಭೂಮಿ ಮೇಲೆ ನಮ್ಮನ್ನು ಇಟ್ಟಿದ್ದಾನೆ ಪ್ರೆ. ಈ ಲೋಕದಲ್ಲಿ ಯಾರು ನಮ್ಮನ್ನು ಮೆಚ್ಚದೆ ಹೋದರೂ ಸಹ ದೇವರು ನಮ್ಮನ್ನು ನೋಡಿ ಮೆಚ್ಚಿ ಹೋದರಾಗಬೇಕು ಪ್ರೆ. ದೇವರು ಹೇಳಬೇಕು, ಈತನು ಪ್ರಿಯನಾಗಿರುವಂಥ ನನ್ನ ಮಗನು ಎಂಬುದಾಗಿ. ನಾವು ಯೋಬನ ಜೀವಿತವನ್ನು ನೋಡ್ತೀವಿ. ಯೋಬನು ಈ ಭೂಮಿಯಲ್ಲಿ ಆತನು ದೇವರಿಗೋಸ್ಕರ ಭಕ್ತರಾಗಿ ಬದುಕುವಾಗ ಸೈತಾನನು ಅವನ ಶೋಧಿಸುವ ಸಂದರ್ಭದಲ್ಲಿ ದೇವರು ಹೇಳುವಂಥ ಮಾತು ಪ್ರೆ. ಏನಂತ ದೇವರು ಹೇಳ್ತಿದ್ರೆ ಪ್ರೆ, ನೀನು ಇಲ್ಲಿಂದ ಬಂದೆ, ಭೂಮಿಯ ಮೇಲೆ ನನ್ನ ಮಗನಾದ ಯೋಬನನ್ನು ನೋಡಿದ್ಯಾ, ಆತನಿಗೆ ಸಮನಾದಂಥ ವ್ಯಕ್ತಿಗಳು ಯಾರೂ ಇಲ್ಲ. ನೋಡಿ, ಯೋಬನಿಗೆ ಕೊಟ್ಟಂಥ ಪಾತ್ರವನ್ನು ದೇವರು, ಯೋಬನು ಎಷ್ಟೇ ಕಷ್ಟಗಳು ಬಂದರೂ ಸಹ ಆತನು ದೇವರಿಗೆ ಆ ಒಂದು ಪಾತ್ರವನ್ನು ಮಾಡಿದನು ಪ್ರೆ. ದೇವರನ್ನ ಗೆಲ್ಲಿಸಿದನು. ಅದೇ ಮೋಸೆಯ ಜೀವಿತ ನೋಡುವಾಗ ದೇವ್ರ ಮಕ್ಕಳೇ, ಅರಣ್ಯಕಾಂಡ 12ನೇ 3ನೇ ವರ್ಷದಲ್ಲಿ ಮೋಸೆ ಬಹು ಸಾತ್ವಿಕನು, ಭೂಮಿ ಮೇಲೆ ಎಲ್ಲ ಇರುವಂಥ ಎಲ್ಲ ಮನುಷ್ಯರಿಂದ ಸಾತ್ವಿಕನು ಅಂತ ಹೇಳ್ತಾರೆ. ಅಂದರೆ ಶಾಂತ ಸ್ವಭಾವವುಳ್ಳವನು. ಇಲ್ಲಿ ನೋಡುವಾಗ ದೇವರು ಯೇಸು ಕ್ರಿಸ್ತನ ಕುರಿತು ಹೇಳ್ತಾ ಇರ್ತಾರೆ, ಈತನು ಪ್ರಿಯರಾಗಿರುವ ನನ್ನ ಮಗನು, ನಾನು ಇವನನ್ನು ಮೆಚ್ಚಿದ್ದೀನಿ, ನಾನು ಮೆಚ್ಚಿದ್ದೀನಿ ಅಂತ ದೇವರು ಮಾತು. ಇಲ್ಲಿ ನೋಡಿ, ಮತ್ತಾಯನ ಬರೆಸುವ ವಾರ್ತೆ 8ನೇ 19ನೇ ವಚನ ನೋಡುವಾಗ 19-20ನೇ ವಚನ ನೋಡಿಬ್ರೆ. ಮತ್ತಾಯನ ಬರೆಸುವ ವಾರ್ತೆ 8ನೇ 19-20ನೇ ವಚನ ನೋಡೋಣ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ. ಕೇಳ್ತಾ ಇಲ್ಲ ಸೌಂಡು, ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಸಾಕುತ್ತೆ ನೋಡಿ, ಇಲ್ಲಿ ಹೇಳುವಂಥ ಮಾತನ್ನು ನೀವು ಅರ್ಥ ಮಾಡ್ಕೊಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರ್ತೀನಿ ಶಾಸ್ತ್ರಿ ಹೇಳ್ತಾರಪ್ಪ. ಅಂದರೆ ಧರ್ಮಶಾಸ್ತ್ರವನ್ನು ಜ್ಞಾನ ಮಾಡಿದಂಥ ಒಬ್ಬ ವ್ಯಕ್ತಿ ಬಂದು ಹೇಳ್ತಿದ್ದಾನೆ. ಆಗ ಒಬ್ಬ ಶಾಸ್ತ್ರಿ ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ನಿನ್ನ ಹಿಂದೆ ಬರುತ್ತೇನೆ. ನಾವು ಕಳೆದ ದಿನದಲ್ಲಿ ನೋಡ್ತಾ ಇದ್ದೋ, ವಿಲ್ಸನ್ ಬ್ರದರ್ ಅವರು ಈ ಒಂದು ವಾಕ್ಯವನ್ನು ಹೇಳ್ತಾ ಇದ್ರು, ಯೇಸುವಿನ ಹೆಸರು ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಎಂಬುದಾಗಿ. ಆಲೋಚನೆ ಮಾಡಿದರೆ ಯೇಸು ಕ್ರಿಸ್ತನು ಅವ್ರು ಹೇಳಿದಾಗೆ ಈ ಲೋಕದಲ್ಲಿ ಯಾವ ಒಂದು ಆಸ್ತಿ ಆಗಲಿ, ಯಾವುದೊಂದು ಪ್ರಾಪರ್ಟಿ ಆಗಲಿ ಈ ಒಂದು ಆತನ ಹೆಸರಿನಲ್ಲಿ ಇರಲಿಲ್ಲ. ಯಾಕಂದ್ರೆ ಈ ವಾಕ್ಯ ಹೇಳ್ತದೆ ನೋಡ್ರಿ, ಆಲೋಚನೆ ಮಾಡಿರ್ತಾರೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಎಲ್ಲಿಗೋದ್ರಲ್ಲಿ ಬರ್ತೀನಿ ಅಂತ ಹೇಳುವಾಗ ಅಂದಾಗ ಯೇಸುಗೆ ನರಿಗಳಿಗೆ ಗುಡ್ಡೆಗಳಿವೆ, ಅಕ್ಕಿಗಳು ಗೂಡುಗಳಿವೆ, ಮನುಷ್ಯ ಕುಮಾರರಿಗೆ ತಲೆಯಷ್ಟು ಜಾಗ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಪಾತ್ರ ಹೇಗಿತ್ತು ಅಂದ್ರೆ ಈ ಲೋಕಕ್ಕೆ ಅದನ್ನು ಅಂಟ್ಕೊಳ್ಳಿಲ್ಲ. ದೇವರು ಏನಿಗೆ ಅವ್ರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಈ ಲೋಕ ಕಳಿಸಿದ್ರು, ಅದೇ ರೀತಿ ಯೇಸು ಕ್ರಿಸ್ತನು ನಿಜವಾದಂಥ ಪಾತ್ರವನ್ನು ಈ ಭೂಮಿಯಲ್ಲಿ ಮಾಡ್ತಾರೆ. ಅವ್ರಿಗೆ ಸ್ಥಳ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಪೌಲನು ಹೇಳುವಂಥ ಮಾತು, ಇಬ್ರಿಯ ಬರೆದ ಪತ್ರಿಕೆ 10ನೇ 5ನೇ ವಚನ ನೋಡುವಾಗ, ಇಬ್ರಿಯ ಬರೆದ ಪತ್ರಿಕೆ 10ನೇ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಇರುವಾಗ ದೇವರ ಯಜ್ಞಗಳು ನಿನಗೆ ಇಷ್ಟವಾಗಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿ ಸಾಕು. ಇಲ್ಲಿ ನೋಡಿ 5ನೇ ವಚನ ಗಮನಿಸುವಾಗ, ಆದ್ದರಿಂದ ಕ್ರಿಸ್ತರು ಭೂಲೋಕದೊಳಗೆ ಬರುವಾಗ, ಅಂದರೆ ತಂದೆಯ ಬಳಿಯಲ್ಲಿದ್ದಂತೆ ಯೇಸು ಕ್ರಿಸ್ತರು, ಆತನು ಜಗತ್ತು ಉಂಟಲಾರ ಮೊದಲು ತಂದೆಯಾದಂಥ ದೇವರ ಬಳಿಯಲ್ಲಿದ್ದಂಥ ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಂಥ ಸಮಯದಲ್ಲಿ ಹೇಳುವಂಥ ಮಾತು, ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವ ದೇವರೇ, ಯಜ್ಞ ನೈವೇದ್ಯಗಳು ಇಷ್ಟವಾಗಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ, ಸರ್ವಾಂಗಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ಇನ್ನೂ ಸಂತೋಷ ಪಡಲಿಲ್ಲ.
ಆಗ ನಾನು ಇಗೋ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ, ಗ್ರಂಥದ ಸುಳ್ಳಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಅಂದರೆ ದೇವರು ಯೇಸು ಕ್ರಿಸ್ತನ ಕಳಿಸೋ ಮುಂಚಿತವಾಗಿ ಇದೇ ಥರ ನೀನು ಪಾತ್ರವನ್ನು ಮಾಡಬೇಕಂತ ತನ್ನ ಗ್ರಂಥದಲ್ಲಿ ಬರ್ಕೊಂಡಿದ್ದಾರೆ. ನೋಡಿ, ಯೇಸು ಕ್ರಿಸ್ತನ ಹೇಳುವಂಥ ಮಾತುತ್ತದೆ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದೆ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀನಿ. ನಮಗೂ ಸಹ ಪಾತ್ರವನ್ನು ದೇವರು ಕೊಟ್ಟಿದ್ದಾರೆ. ಸತ್ತ ನಂತರ ನಾವು ಆತ್ಮವಾಗ್ತೀವಿ, ನಾವು ಮಾಡಿದ ಪಾತ್ರಕ್ಕೆ ಸಂಬಳ ದೊರಕ್ತದೆ. ಯಾಕಂದ್ರೆ ಈ ಆತ್ಮಕ್ಕೆ ಸಾವಿಲ್ಲ, ಇದು ನಿರಂತರವಾಗಿ ಅದು ಜೀವಿಸಲಿಕ್ಕಿದೆ ಈ ಒಂದು ಆತ್ಮ ಅನ್ನೋದು. ಅದಕ್ಕೆ ನಾಶನ ಇಲ್ಲ. ಆತ್ಮ ಎಂಬುದು ಅದು ನಾವೇ ಆಗಿದೆ. ಯಾಕಂದ್ರೆ ನೋಡುವಾಗ ದಾನಿಯೇಲನ ಪುಸ್ತಕ ನೋಡಿದ್ರೆ, ದಾನಿಯೇಲನ ಪುಸ್ತಕ ಅಲ್ಲಿ ಒಂದು ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ, ದೇವರು ಬರೆಸಿದ್ದಾರೆ. ದಾನಿಯೇಲನ ಪುಸ್ತಕ ನಾವು ತೆಗೆಯೋಣ. ದಾನಿಯೇಲನ ಪುಸ್ತಕ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. 7ನೇ ಅಧ್ಯಾಯ 15ನೇ ವಚನ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿದೆ, ನನ್ನ ಸಾಕು. ಇಲ್ಲಿ ನೋಡಿ, ಆತ್ಮ ಎಂಬ ಅದು ನಾನು ನೀನು ಆಗಿ ಈ ಭೂಮಿಯಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯರು ನೋಡಿ, ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ಅಂದರೆ ದೇವರು, ಪ್ರಿಯ ಮಕ್ಕಳೇ, ನಮಗೂ ಸಹ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಈ ಪಾತ್ರ ಮುಗಿದ ನಂತರ ನಾವು ಈ ಭೂಮಿಯಿಂದ ಅಗಲಿಸಲ್ಪಡ್ತೀವಿ. ಸತ್ತ ನಂತರ ನಾವು ಆತ್ಮವಾಗ್ತೀವಿ. ನಾವು ಮಾಡಿದ ಪಾತ್ರಕ್ಕೆ ಸಂಬಳ ದೊರಕ್ತದೆ, ಪ್ರತಿಫಲ. ಸಂಬಳ ಎನ್ನುವ ಅದು ಪ್ರತಿಫಲ. ಸಿನಿಮಾದ ಹೀರೋ ಮುಗಿದ ನಂತರ ಸ್ವಂತ ಮನೆಗೆ ಹೋಗ್ತಾನೆ. ಈ ಭೂಲೋಕದಲ್ಲಿ ಡೈರೆಕ್ಟರ್ ಹೇಳಿದ ಎಲ್ಲ ಪಾತ್ರವನ್ನು ಮಾಡಿದ ನಂತರ ಅವನು ಸ್ವಂತ ಮನೆಗೆ ಹೋಗ್ತಾನೆ. ಅದೇ ರೀತಿ ನಾವು ಸಹ ಸತ್ತ ನಂತರ ಹೋಗ್ತೀವಿ. ನಮ್ಮ ಸ್ವಂತ ಮನೆ ಇದೆಲ್ಲ, ನಾವು ಏನೇ ಪರಲೋಕ. ನಾವೆಲ್ಲರೂ ಪ್ರವಾಸಿಗಳಾಗಿದ್ದೀವಿ, ನಾವೆಲ್ಲರೂ ಪರದೇಶಿಗಳಾಗಿದ್ದೀವಿ. ಈ ಭೂಮಿ ಮೇಲೆ ದೇವರು ನಮ್ಮನ್ನು ಪಾತ್ರಧಾರಿಯಾಗಿ ಆರಿಸಲ್ಪಟ್ಟಿದ್ದಾನೆ. ಅದು ಒಂದು ವೇಳೆ ತಾಯಿಯ ಪಾತ್ರ ಆಗಿರ್ಬೋದು, ಅಥವಾ ತಂದೆಯ ಪಾತ್ರ ಆಗಿರ್ಬೋದು, ಮಗನ ಪಾತ್ರ ಆಗಿರ್ಬೋದು, ಮಗಳ ಪಾತ್ರ ಆಗಿರ್ಬೋದು. ಯಾವುದೋ ಒಂದು ಪಾತ್ರವನ್ನು ಮಾಡಲಿಕ್ಕೆ ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಆ ಪಾತ್ರವು ಮುಗಿದ ನಂತರ ದೇವರು ಪರಲೋಕದಕ್ಕೆ ಯೇಸು ಕ್ರಿಸ್ತನ 2ನೇ ಬಣ್ಣದಲ್ಲಿ ಆತನ ಪ್ರತಿಫಲವನ್ನು ಕೊಡುವಂತಾಗಿದೆ. ನಾವು ಸರಿಯಾದಂಥ ಪಾತ್ರವನ್ನು ಮಾಡಿದರೆ ಮಾತ್ರ. ಇಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತಗೆ ದೇವರು ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಯಾವುದಾದ್ರೆ ಕೊನೆಯ ಒಂದು ಡೈಲಾಗ್ ಯಾವ ರೀತಿ ಯೇಸು ಕ್ರಿಸ್ತನ ಮಾತನಾಡಿದರೆ ನೋಡುವಾಗ, ಯೋಹಾನ 19ನೇ ಅಧ್ಯಾಯ 28ನೇ ವಚನ ನೋಡೋಣ. ಯೋಹಾನನ ಬರೆಸುವ ವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನು ದಯಮಾಡಿ ಪ್ರತಿಯೊಬ್ಬರು ತೆಗೆದು ಓದಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಇದಾದ ಮೇಲೆ ಯೇಸು ಈಗ ಎಲ್ಲ ತಿಳಿದು ಶಾಸ್ತ್ರದ ನೋಡಿ, ಇದಾದ ಮೇಲೆ ಎಲ್ಲವೂ ತೀರಿತು. ಅಂದರೆ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ, ದೇವ್ರ ಮಕ್ಕಳೇ, ಆತನು ಒಂದು ಕಡೆ ಭಯಂಕರವಾದ ಬಿಸಿಲು, ಒಂದು ಕಡೆ ಆತನ ಬಲಹೀನನಾಗಿದ್ದಾನೆ. ರಕ್ತ ಎಲ್ಲ ಸೋರೋಗಿದೆ. ನೋಡಿ, ಕೊನೆಯ ಒಂದು ಡೈಲಾಗ್ನ ಸರಿಯಾದ ರೀತಿಯಲ್ಲಿ ಅವ್ರು ಹೇಳ್ತಾರೆ, ತೀರಿತು. ಅಂದರೆ ತನಗೆ ಕೊಟ್ಟಂಥ ಎಲ್ಲ ಕೆಲಸವನ್ನು ನಾನು ಮುಗಿಸಿದ್ದೀನಿ ಅಂತ ಯೇಸು ಕ್ರಿಸ್ತನ ಕೊನೆಯ ಮಾತು, ಶಾಸ್ತ್ರದ ಮಾತು ನೆರವೇರಿತಂತ ಎಲ್ಲವೂ ತೀರಿತು ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಎಂಥ ಒಂದು ಸಂದರ್ಭದಲ್ಲಿ ಸಹ ದೇವರು ಕೊಟ್ಟಂಥ ಮಾತನ್ನು, ಆ ಪಾತ್ರವನ್ನು ಯಾವ ರೀತಿ ನೆರವೇರಿಸೋದ್ರಿಂದ ಆಲೋಚನೆ ಮಾಡಿರ್ತಾರೆ. ಅದಕ್ಕಾಗಿ ಈ ನೋಡುವಾಗ ಎಲ್ಲವೂ ತೀರಿದು ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾರೆ. ಎಲ್ಲವೂ ತೀರಿದು ನೀರಡಿಕೆ ಆಗಿದೆ. ಅದೇ ರೀತಿ ಭಕ್ತರು ಸಹ ಯಾವ್ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ನೋಡೋಣ. ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಕೊಟ್ಟಂಥ ಪಾತ್ರವನ್ನು ಚಾಚು ತಪ್ಪದು ಎಲ್ಲವೂ ತೀರಿತು, ಎಲ್ಲವನ್ನ ಮಾಡಿ ಮುಗಿಸಿದಿನ ಅಂತ ಹೇಳ್ತಾರೆ. ಅದೇ ರೀತಿ ದೇವರು ತನ್ನ ಭಕ್ತರಿಗೆ ಕೆಲವು ಪಾತ್ರವನ್ನು ಕೊಟ್ಟಾಗ ಅವರು ಯಾವ ರೀತಿ ಮಾಡಿದಾರೆ ನೋಡೋಣ.
ಮೊದಲನಾಗಿ ಮೋಸೆಯ ಒಂದು ಪಾತ್ರ ಪ್ರೇ. ನೋಡಿ, ನಮ್ಮೆಲ್ಲರಿಗೂ ಗೊತ್ತು, ಮೋಸೆಯನ್ನ ದೇವರು ಇಸ್ರಾಯೇಲ್ ಜನರನ್ನ ಬಿಡಿಸ್ಲಿಕ್ಕೆ ಕರೆದಿರೋ ಪ್ರೇ. ಆತನ ಆ ಇಸ್ರಾಯೇಲ್ ಜನರಿಗೋಸ್ಕರ ಮೋಸೆನ ದೇವರು ಹುಟ್ಟಿಸ್ತಾರೆ ಪ್ರೇ. ಅವನು ಹುಟ್ಟುವುದ ಸಂದರ್ಭದಲ್ಲಿ ಎಷ್ಟೋ ಒಂದು ಕಷ್ಟಗಳು. ಆದರೂ ಸಹ ದೇವರು ಎಲ್ಲದರಿಂದ ಎಲ್ಲ ಮಕ್ಕಳನ್ನ ಸಾಯಿಸುವಾಗ ಮೋಸೆಯನ್ನು ಸಾಯಿಸದಂತೆ ಆ ಪರನ ಮನೆಯಲ್ಲಿ ಬೆಳೀಲಿಕ್ಕೆ ದೇವರು ಅವ್ನಿಗೆ ಅವಕಾಶ ಕೊಡ್ತಾರೆ ಪ್ರೇ. ಅಲ್ಲಿ ಎಲ್ಲ ವಿದ್ಯೆಗಳನ್ನು ಕಳೀತಾನೆ. ನಂತರ ನಮ್ಮೆಲ್ಲರಿಗೂ ಗೊತ್ತು, ಅಲ್ಲೊಂದು ಕೊಲೆಯನ್ನು ಮಾಡ್ತಾನೆ. ಕೊಲೆಯನ್ನು ಮಾಡಿದ ನಂತರ ಅದು ಗೊತ್ತಾಗಿ ಅವನು ಮಿದ್ಯಾನ್ ದೇಶಕ್ಕೆ ಓಡೋಗ್ತಾನೆ. ಅಲ್ಲಿ ಕುರಿಗಳನ್ನ ಸುಮಾರು ವರ್ಷಗಳ ಕಾಲ ಆ ಕುರಿಗಳನ್ನ ಕಾಡಿನಲ್ಲಿ ಕಾಯ್ತಾ ಇರ್ತಾರೆ. ಕೊನೆಗೆ ಆ ಮುಳ್ಳಿನ ಪದದಲ್ಲಿ ದೇವದೂತನ ಮೂಲಕ ದೇವರು ಮಾತಾಡ್ತಾರೆ. ಕೊನೆಗೆ ಮೋಸೆಯನ್ನು ಕರೀತಾರೆ. ಮೋಸೆ ಅನೇಕ ನೆವಗಳನ್ನು ಹೇಳ್ತಾರೆ, ನನಗೆ ಮಾತು ಬರಲ್ಲ, ನಾನು ತೊದಲು ಮಾತವನು. ಎಷ್ಟೋ ಒಂದು ಮಾತುಗಳನ್ನ ಆ ದೇವ್ರ ಹತ್ರ ಇಡುವಾಗ ಕೊನೆಗೆ ದೇವರು ಇಲ್ಲ ನೀನೇ ಬರಬೇಕು ಎಂಬುದಾಗಿ ದೇವರು ಅವನ್ನ ಕರೆದುಕೊಂಡು ಏನು ಮಾಡಿದ್ರೆ, ಇಸ್ರಾಯೇಲ್ ಜನರನ್ನ ಹೇಗೋ ಆ ಫರೋನಿಂದ ಅನೇಕ ಪವಾಡಗಳನ್ನ ಮಾಡಿ ದೇವ್ರ ಮಕ್ಕಳೇ ಆ ಮೋಸೆ ಇಸ್ರಾಯೇಲ್ನ ಕರ್ಕೊಂಡು ಬರ್ತದೆ ಅರಣ್ಯದಲ್ಲಿದ್ರೆ. ನೋಡಿ, ಆ ಒಂದು ಪಾತ್ರ ಎಷ್ಟು ಕಷ್ಟಕರವಾಗಿರ್ತದೆ. ನಾವು ಕೇವಲ ದೇವ್ರ ಮಕ್ಕಳೇ ಒಬ್ಬರನ್ನ ಇಬ್ಬರನ್ನ ನಡೆಸ್ಬೇಕಾರೆ ಎಷ್ಟು ತಲೆನೋವು. ಈ ಉದಾಹರಣೆಗೆ ಈ ಮುಂಜಾನೆ ಈ ಗೂಗಲ್ ಮೀಟಿಂಗ್ ನಡೆಸ್ಬೇಕಂತಾರೆ, ನಾವೇನೋ ಬಂದೋಗ್ತಾರೆ, ಅದು ನಡೆಸುವಂಥವ್ರಿಗೆ ಎಷ್ಟು ಒಂದು ಬಹಳ ಕಷ್ಟಕರವಾಗಿರ್ತದೆ. ಮುಂಜಾನೆ ಯಾರು ಎದ್ದೇಳುವಾಗಲಿ ಅವ್ರು ಎದ್ದೇಳಬೇಕು. ಎದ್ದು ರೆಡಿಯಾಗಿ ಪ್ರತಿಯೊಬ್ಬರಿಗೆ ಲಿಂಕನ್ನು ಕಳಿಸಿ ಪ್ರತಿಯೊಬ್ಬರನ್ನ ಈ ಒಂದು ಗ್ರೂಪ್ಗೆ ಕರ್ಕೊಂಡು ಬಂದು ಇಷ್ಟು ಒಂದು ಕಷ್ಟಕರವಾಗಿರ್ತದೆ. ಅದು ಒಂದು ದಿನ ಅಲ್ಲ, ಪ್ರತಿನಿತ್ಯ ಅವ್ರಿಗೇನು ಅನಾರೋಗ್ಯ ಇರಲಿ ಏನೇ ಇರಲಿ ಈ ಕಾರ್ಯಕ್ರಮವನ್ನು ಜವಾಬ್ದಾರಿ ತಗೊಂಡಿದ್ದ ಅವರು ಮಾಡಬೇಕಾಗಿದ್ರೆ ಅದು ಸುಲಭವಾದ ಕಾರ್ಯ ಅಲ್ಲ ಸರ್, ಸುಲಭವಾದಂಥ ಕಾರ್ಯವಲ್ಲ. ಯಾಕಂದರೆ ಪ್ರಾರಂಭದಲ್ಲಿ ಸಹ ಯಾಕಂದರೆ ಪ್ರಾರಂಭ ಮಾಡುವಾಗ ಎಷ್ಟು ಕಷ್ಟಕರವಾಗಿತ್ತು, ತುಂಬಾ ಕಷ್ಟ. ಮುಂಜಾನೆ ಪ್ರತಿದಿನ ಎದ್ದೇಳಬೇಕಂದ್ರೆ ಎಷ್ಟೊತ್ತಿಗೆ ಮಲ್ಕೊಂಡ್ರು ಸಹ ಮುಂಜಾನೆ ಎದ್ದು ಇದೆಲ್ಲವನ್ನು ಕನೆಕ್ಟ್ ಮಾಡಿ ಮತ್ತು ಪುನಃ ರೆಕಾರ್ಡ್ ಮಾಡಿ ಪುನಃ ನಾವು ಫಾಲೋ ಅಪ್ ಮಾಡಬೇಕಂದ್ರೆ ಅದು ತುಂಬ ಕಷ್ಟಕರವಾದದ್ದು. ನಾವು ಏನಂತ ತಿಳ್ಕೋಬೋದು, ಇದು ಗೂಗಲ್ ಮೀಟಿಂಗ್ ಅಲ್ವಾ, ಮಾಮೂಲಿ ಪ್ರಕಾರ ಅಂದರೆ ಬಹಳ ಕಷ್ಟಕರವಾಗಿರುತ್ತೆ ಪ್ರಾಯ. ದೇವ್ರ ಮಗಳು ಅದೇ ರೀತಿ ಇಲ್ಲಿ ಮೋಸೆ ಇಸ್ರಾಯೇಲ್ ಜನರನ್ನ ನಡೆಸ್ಕೊಂಡು ಬರುವಾಗ ಎಷ್ಟೊಂದು ಕಷ್ಟ ಅಂತ ನಾವು ಅನೇಕ ಸಾರಿ ನಾವು ಕೇಳಿದ್ರೆ. ಒಂದಿನ ಮೋಸೆಗೆ ಅವ್ರ ತಾಯಿ ಹೇಳ್ತಾರೆ, ಮಗನೇ ನೀನು ಹೆಂಗೋ ಬರೋದು ಬಂದಿದ್ದಿ, ಇನ್ಮೇಲೆ ನಮ್ಮ ಹತ್ರನೇ ಇದ್ದು ಬಿಡು, ರಾಜನಾಗಿ ಇಡೀ ಇಸ್ರಾಯೇಲ್ ದೇಶಕ್ಕೆ ನೀನು ರಾಜನಾಗಿ ನೀನು ಜೀವಿಸು ಅಂತ ಹೇಳಿದಾಗ ಮೋಸೆ ಯಾವ ಒಂದು ಅದ್ಭುತವಾದಂಥ ಮಾತನಾಡ್ತಾನೆ ಪ್ರೇ. ನೋಡ್ರಿ, ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ ಓದಿಕೊಳ್ಳೋಣ ಪ್ರೇ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನವನ್ನು ದಯಮಾಡಿ ಯಾರಾದರೂ ಓದಿ. ಮೋಶೆಯು ದೊಡ್ಡ ಫರೋಹನ ಕುಮಾರ್ತೆಯಾಗಿ ಓದಿ ಬೇಡವೆಂದಲೇ ಸ್ವಲ್ಪ ಕಾಲ ಅನುಭವಗಳನ್ನು ಅನುಭವಿಸುವುದಕ್ಕಿಂತ ದೇವರ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡಿಸಿಕೊಂಡೆನು. ನೋಡಿ, ಮೋಸೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವ ಜನರಿಗೆ ಕಷ್ಟವನ್ನು ಅನುಭವಿಸಿದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತದ ದೇಶದ ಸರ್ವಾಯುಷಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠವಾಗುವೆನಿಸಿಕೊಂಡು ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಂಡಿಟ್ಟೆನು. ನೋಡಿ, ಈ ಭೂಮಿ ಮೇಲೆ ಮೋಸೆಗೆ ರಾಜನಾಗುವಂಥ ಅವಶ್ಯಕತೆ ಇತ್ತು, ಅವಕಾಶ ಇತ್ತು. ಆದರೆ ಆತನ ಪಾತ್ರ ಅದಲ್ಲ, ನನ್ನ ದೇವ ಜನರಿಗೆ ಕಷ್ಟವನ್ನು ಅನುಭವಿಸಬೇಕು. ಕಾರಣ ಬರುವ ಪ್ರತಿಫಲದ ಮೇಲೆ. ನಾನು ಈ ಭೂಮಿ ಮೇಲೆ ನಂಬಿಕೆಸ್ತನಾಗಿ ಕೆಲಸ ಮಾಡಿದ ನಂತರ ಈ ಭೂಮಿಯನ್ನು ಬಿಟ್ಟು ಹೋಗ್ತೀನಿ, ಬಿಟ್ಟು ಹೋಗಿ ನೀತಿವಂತರಿರುವಂಥ ಸ್ಥಳದಲ್ಲಿ ಪಾತಾಳದಲ್ಲಿ ನಾನು ಇರ್ತೀನಿ, ವಿಶ್ರಾಂತಿ ಸ್ಥಳದಲ್ಲಿರ್ತೀನಿ. ಆಗ ಕ್ರಿಸ್ತನ 2ನೇ ಬರಣದಲ್ಲಿ ನನಗೆ ಬಹಳ ಪ್ರತಿಫಲ ಉಂಟು ಅಂತ ಹೇಳ್ತಾನೆ. ಬರುವ ಪ್ರತಿಫಲದ ಮೇಲೆ ಕಂಡಿಟ್ಟಿದ್ದೀನಿ. ಹೌದು, ದೇವರ ಮಗುವೆ, ಈ ಒಂದು ಬೆಳಗಿನ ಸಮಯದಲ್ಲಿ ನೀನು ಈ ಭೂಮಿಯಲ್ಲಿ ಸರಿಯಾದ ಪಾತ್ರಗಳನ್ನು ಮಾಡೋದಾದರೆ, ದೇವರು ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡೋದಾದರೆ, ಒಂದಿನ ಕ್ರಿಸ್ತನ ಬರುಣದಲ್ಲಿ ನಮಗೆ ಪ್ರತಿಫಲ ಇದೆ, ಜೀವ ಕಿರೀಟವಿದೆ ದೇವ್ರ ಮಕ್ಕಳೇ, ಬಾಡಿ ಹೋಗದ ಜಯಮಾನ ಇದೆ.
ಅಷ್ಟು ಮಾತ್ರ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿರ್ತಾರೆ. ಅದಕ್ಕಾಗಿ ಮೋಸೆ ಈ ಭೂಮಿ ಮೇಲೆ ಆ ಕೊಟ್ಟಂತ ಪಾತ್ರವನ್ನ ಅವನು ಚಾಲು ಚೂಪದೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅಷ್ಟು ಲಕ್ಷ ಜನರನ್ನ ನಡೆಸುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸವಲ್ಲ. ಮೋಸೆ ಆತನು ಕೊಟ್ಟಂತ ಪಾತ್ರವನ್ನ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಕೊಟ್ಟಂತ ಪಾತ್ರವನ್ನ ಈ ಭೂಮಿ ಮೇಲೆ ಒಂದು ಸಹ ತಪ್ಪಾಗದ ರೀತಿಯಲ್ಲಿ ಯೇಸು ಕ್ರಿಸ್ತನು ಮಾಡಿದ್ದಾರೆ. ಆದ್ರೆ ದೇವರಿಗೆ ಸರಿಸಮನಾಗಿದ್ರು, ಸರ್ವಲೋಕದ ಒಡೆಯನಾಗಿದ್ರು, ಈ ಜಗತ್ತನ್ನು ಉಂಟು ಮಾಡಿದ ದೇವರು ಮಗನಾಗಿದ್ರು ಸಹ ದೇವರು ಕೊಟ್ಟಂತ ಕೆಲಸವನ್ನ ಯೇಸು ಕ್ರಿಸ್ತನು ಚಾತುರ್ಯಪದೆ ಮಾಡಿದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳುವಂತ ಮಾತು ತಂದೆ ನೀನು ನನಗೆ ಕೊಟ್ಟಂತ ಕೆಲಸವನ್ನ ಭೂಲೋಕದಲ್ಲಿ ನೆರವೇರಿಸಿದ್ದೀನಿ, ಆದ್ರೆ ನೀನು ಕೊಟ್ಟಂತ ಕೆಲಸದ ಪಾತ್ರವನ್ನು ಸರಿಯಾಗಿ ನಾನು ಮಾಡಿದ್ದೀನಿ ದೇವರೇ ಅಂತ ಹೇಳ್ತಾನೆ. ಎಲ್ಲೂ ಸಹ ಮೋಸೆಯ ಒಂದು ಕುರಿತು ನೋಡುವಾಗ ಮೋಸೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಯಾಕಂದ್ರೆ ಇಬ್ರಿಯ ಬರೆದ ಪತ್ರಿಕೆ ನೋಡಿದ್ವಿ, 3ನೇ ಅಧ್ಯಾಯ 3ನೇ ವಚನ ನೋಡಿದ್ರೆ, ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ, 3ನೇ ಅಧ್ಯಾಯ 2ನೇ ವಚನ. ಮೋಶೆಯು ನೋಡಿ 2ನೇ ವಚನ, ಮೋಸೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ. ದೇವರು ಮೋಸೆಯು ದೇವರ ಮನೆಯಲ್ಲ ನಂಬಿಗಸ್ತನಾಗಿದ್ದಂತೆ. ದೇವರ ಮನೆ ನೋಡಿ ಎಷ್ಟು ಅದ್ಭುತವಾದ ಮಾತನಾಡ್ರೆ, ಮೋಸೆ ದೇವರ ಮನೆ ನಂಬಿಗಸ್ತನಾಗಿದ್ದಂತೆ. ಇದು ನಾನು ನೀನು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದ್ದೀವ? ನಂಬಿಗಸ್ತನಾಗಿ ಈ ಲೋಕದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೀವ? ಅಥವಾ ಸುಮ್ಮನೆ ಏನೋ ಒಂದು ಕಾಟಾಚಾರದಲ್ಲಿ ನಾವು ಇದ್ದೀವಿ? ಆಲೋಚನೆ ಮಾಡೋದು ಪ್ರತಿಯೊಬ್ಬ ಸಹೋದರ ಸಹೋದರರೇ, ಪ್ರತಿಯೊಬ್ಬರು ಆಲೋಚನೆ ಮಾಡ್ರಿ. ಯಾಕಂದ್ರೆ ನೋಡ್ತೀವಿ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ನೋಡುವಾಗ ನಮ್ಮ ಪಾತ್ರವನ್ನು ಅನೇಕರು ನೋಡ್ತಿದ್ದಾರೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಲೋಪದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಿರುವ ಯೇಸುವಿನ ಮೇಲೆ ದೃಷ್ಟಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನೋಡಿ ಇಲ್ಲಿ ಹೇಳುವಂಥ ಮಾತನ್ನು ನೋಡಿ, ಇಷ್ಟು ಮಂದಿ ಸಾಕ್ಷಿಗಳು ನಮ್ಮ ಸುತ್ತಲಿದ್ದಾರೆ. ಅಂದ್ರೆ ನಾವು ಇಷ್ಟು ಸಾಕ್ಷಿಗಳನ್ನು ಇಬ್ರಿಯ ಬರೆದ ಪತ್ರಿಕೆಗಳು ನೋಡ್ತೀವಿ. 11ನೇ ಅಧ್ಯಾಯ ನಾವು ಫುಲ್ಲು ಓದುವುದಾದ್ರೆ ನಮ್ಮ ಸಾಕ್ಷಿಯನ್ನು, ಅವರ ಸಾಕ್ಷಿಗಳನ್ನು ನೋಡುವುದಾದ್ರೆ ಅದ್ಭುತ. ಅನೋಖನಾಗಿರ್ಬೋದು, ನೋಹನಾಗಿರ್ಬೋದು, ಅಬ್ರಾಹ್ಮನಾಗಿರ್ಬೋದು, ಈಶ್ವರ, ಇವರೆಲ್ಲರ ಪಾತ್ರ ನಮ್ಮೆಲ್ಲರನ್ನ ಉತ್ತೇಜನ ಮಾಡುವಂಥದ್ದಾಗಿರ್ತದೆ. ಇವತ್ತು ಮನುಷ್ಯನ ಏನ್ ಮಾಡಿದ್ರೆ, ಈ ಲೋಕದ ಸಿನಿಮಾದವರು ಯಾವ ರೀತಿ ಜೀವಿಸ್ತದೆ ಆ ರೀತಿ ಜೀವಿಸೋಕೆ ಹೋಗ್ತಾ. ಬೇಡ ಮಗಳೇ, ಒಂದಿನ ನೀನು ಮಣ್ಣಿಗೆ ಮಣ್ಣಾಗಿ ಒಂದಿನ ನರಕಕ್ಕೆ ನೀನು ಹೊಂಟೋಗ್ತೀಯ. ಅದರಿಂದ ಯಾವ ಒಂದು ಪ್ರಯೋಜನ ಇಲ್ಲ. ನೀನು ಯೇಸು ಕ್ರಿಸ್ತನ ನೀನು ಫಾಲೋ ಮಾಡಬೇಕಾಗಿದೆ. ನಿನ್ನ ಹೀರೋ ಯೇಸು ಕ್ರಿಸ್ತನಾಗಿದ್ದಾನೆ, ನಿನ್ನ ಹೀರೋ ಮೋಸೆ ಆಗಿದ್ದಾನೆ, ನಿನ್ನ ಹೀರೋ ಒಂದು ವೇಳೆ ನೋಡುವುದಾದ್ರೆ ಅಬ್ರಾಹ್ಮನಾಗಿದ್ದಾನೆ, ಇನ್ನು ನಮ್ಮ ಹೀರೋ ಎಲಿಯನಾಗಿದ್ದಾರೆ. ಇವರೆಲ್ಲರೂ ಸಹ ದೇವರು ಕೊಟ್ಟಂತ ಪಾತ್ರವನ್ನ ಈ ಭೂಮಿಯಲ್ಲಿ ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕಾದ್ರೆ ಹೇಳ್ತಾರೆ, ನನಗೆ ನೇಮಕವಾದ ಓಟವನ್ನು ಚಿರತೆಯಿಂದ ಓಡೋಣ. ಆತನು ನನ್ನ ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷಣೆ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಅದೇ ರೀತಿ ನಮಗೂ ಸಹ ದೇವರು ಕೊಟ್ಟಂತ ಯಾವ ರೀತಿ ನಮಗೆ ಒಂದು ಪಟ್ಟಣವನ್ನು ನೇಸನಪ್ರೆ ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಅದೇ ರೀತಿ ದೇವರು ಒಂದು ಕಷ್ಟವನ್ನು, ಒಂದು ಕಷ್ಟಕರವಾದಂಥ ಕೆಲಸವನ್ನು ನಾವು ಈ ಲೋಕದಲ್ಲಿ ಕೊಟ್ಟಿದ್ರು ಸಹ ನಾವು ಅದನ್ನು ಚಾಚುತಪ್ಪದೆ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ದೇವರು ಏನಂತ ಹೇಳಿದ್ರೆ, ಎಫೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ 5ನೇ ವಚನ ನೋಡುವಾಗ ಏನಾದ್ರೆ, ದೇವರು ಅದನ್ನು ನಮ್ಮಿಂದ ಕೋರುವಂಥದ್ದು ಏನು ಅಂದ್ರೆ, ಎಫೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ
4ನೇ ವಚನ ನೋಡಿಕೊಳ್ಳ 4:5. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಯೇ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನ ಕೃಪೆಯನ್ನು ಪ್ರತ್ಯಕ್ಷತೆಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಸಾಕು. ಇಲ್ಲಿ ದೇವರು ಹೇಳ್ತಿದ್ದಾರೆ ನೋಡಿ, ಏನಂತ ಹೇಳ್ತಾರೆ 4ನೇ ವಚನದಲ್ಲಿ, ಹೇಗೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷಗಳು ಆಗಿರಬೇಕೆಂದನು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನ ಆರಿಸಿಕೊಂಡನು. ಆತನು ತನ್ನ ಕೃಪೆಯ ಪ್ರಖ್ಯಾತ ಬರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸಕ್ಕೆ ದಯಾಪೂರ್ವಕನಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಮೊದಲೇ ನಮ್ಮೆಲ್ಲರನ್ನ ದೇವ್ರ ಮಕ್ಕಳೇ, ಇಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ರು ತಾವು ಮಾಡಿದಾಗ ಪುನಃ ಮಾಡ್ತಾನೆ. ಅವನೇನೋ ತಪ್ಪು ಮಾಡಿದ್ರೆ ಆ ಡೈರೆಕ್ಟ್ರು ಪುನಃ ಮಾಡ್ತಾನೆ ಹೀರೋಗೆ. ದೇವ್ರ ಮಕ್ಕಳು ಅದೇ ರೀತಿ ನಮ್ಮನ್ನು ಪ್ರಕೃತಿಯಲ್ಲಿ ನೋಡ್ತೇವೆ. ನಮ್ಮಲ್ಲಿ ನಾವು ಮಾಡುವ ಪ್ರತಿಯೊಂದು ತಪ್ಪನ್ನ, ಒಳ್ಳೇದಾಗಿರ್ಬೋದು ತಪ್ಪುಗಳಾಗಿರ್ಬೋದು, ಈ ಪ್ರಕೃತಿ ದೇವದೂತರು ನೋಡ್ತಾ ಇರೋದ್ರ ಈ ಪ್ರಕೃತಿಗೆ ಸಮಾನ ಪ್ರತಿಯೊಂದು ದೇವದೂತರಿಗೆ ಸಮಾನ. ಒಂದು ಗಾಳಿ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಪ್ರತಿಯೊಂದು ಸಹ ಇವು ನಮ್ಮನ್ನು ನೋಡ್ತಾ ಇದೆ ಅಂತ. ಈ ಸೃಷ್ಟಿ, ಈ ಒಂದು ಕ್ಯಾಮರಾ ಯಾವ ರೀತಿ ಹೀರೋ ಕರೆಕ್ಟಾಗಿ ಡೈಲಾಗ್ನಾಗಿರ್ಬೋದು ಒಂದು ಪಾತ್ರವನ್ನು ಸರಿಯಾಗಿ ಮಾಡಲಿ ಅಂದರೆ ಪದೇ ಪದೇ ಆ ಡೈರೆಕ್ಟರ್ ಮಾಡ್ತಾನೆ ನೀನು ತಪ್ಪು ಮಾಡ್ತಾ ಇದೆ ಅಂತ. ಅದೇ ರೀತಿ ಈ ನೋಡಿದ್ರೆ ಈ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಸಹ ಪ್ರಕೃತಿ ಅದು ಕ್ಯಾಮರಾವಾಗಿ ನಮ್ಮನ್ನು ನೋಡ್ತಾ ಇದೆ ಅಂತ. ನೋಡಿ, ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ ಓದಿದ್ರೆ, ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನವನ್ನು ನಾವು ದಯಮಾಡಿ ಓದಿಕೊಳ್ಳೋಣ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವಪುತ್ರರು ಎಂದ್ರೆ ಅನೇಕರು ಇವರು ದೇವದೂತರು, ಅನೇಕ ದೇವರ ಸೇವಕರು ದೇವಪುತ್ರರು ಅಂದ್ರೆ ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ ನೋಡ್ಬಿಟ್ಟು ದೇವಪುತ್ರರು ಅಂದ್ರೆ ದೇವದೂತರು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ದೇವಪುತ್ರರು ಅಂದ್ರೆ ಮನುಷ್ಯರಾಗಿ ಭೂಮಿ ಮೇಲಿದಂತ ನಾವೆಲ್ಲರಾಗಿದ್ದೀವಿ. ದೇವಪುತ್ರರು, ದೇವರ ಪುತ್ರರ ಮಹಿಮೆ ಯಾವಾಗ ಪ್ರತ್ಯೇಕವಾಗಿದೆ, ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡಿದಿರುವುದು. ಈ ಜಗತ್ತು ಎದುರು ನೋಡ್ತದೆ ಅಂತ ಯಾವ್ಯಾವ ಅವಮಾನಗಳು ಸಿಗ್ತದೆ ಅಂತ ಹೇಳ್ತಾರೆ. ಲೂಕನ ಬರೋ ಸುವಾರ್ತೆ ನೋಡಿದ್ರೆ 9ನೇ ಅಧ್ಯಾಯ 23ನೇ ವಚನ ಓದಿದ್ರೆ, ಲೂಕನ ಬರೋ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಆತನು ಎಲ್ಲರಿಗೆ ಹೇಳುವುದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಸಾಕು ನೋಡಿ, ಇದಲ್ಲದೆ ಆತನು ಎಲ್ಲರಿಗೂ ಯೇಸು ಕ್ರಿಸ್ತನು ಹೇಳುವಂಥ ಮಾತು ಅದನ್ನು ಎಲ್ಲರಿಗೂ ಹೇಳ್ತಾರೆ. ಅಂದರೆ ನೋಡಿ, ಯಾವನಿಗಾದ್ರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ಅವನು ತನ್ನ ತಾನು ನಿರಾಕರಿಸಿ ತನ್ನ ಶಿಲುಬಿನ ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಂದ್ರೆ ಅದನ್ನು ಕಳ್ಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು, ಅದನ್ನು ಉಳಿಸಿಕೊಳ್ಳುವನು. ನೋಡಿ ಎಷ್ಟು ಅದ್ಭುತವಾದಂಥ ಮಾತನ್ನ ದೇವರು ಯೇಸು ಸ್ವಾಮಿ ನನ್ನ ಹಿಂಬಾಲಿಸಿದ್ರೆ ನನ್ನ ಶಿಲುಬೆಯನ್ನು ದಿನಾಲು ಹೊತ್ತು ಬರಬೇಕು. ದಿನಾಲುವೆ ಪ್ರತಿ ದಿನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಅಂದರೆ ನಮ್ಮ ಜೀವಿತದಲ್ಲಿ ಹೋರಾಟಗಳು, ಕಷ್ಟಗಳು, ಹಿಂಸೆಗಳು ಬರ್ತದೆ. ಅವೆಲ್ಲ ಒಂದು ದಿನ ಅಲ್ಲ, ನಾವು ಸಾಯೋ ತನಕ ಸಹ ಒಂದಲ್ಲ ಒಂದು ಸಮಸ್ಯೆ ನಮಗೆ ಬರ್ತದೆ. ಆದರೆ ಆ ಪಾತ್ರವನ್ನು ನಾವು ಹೆಚ್ಚು ತಪ್ಪದೆ ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ ದೇವ್ರ ಮಕ್ಕಳೇ. ಅದಕ್ಕೆ ನಾವು ಯೂನಿವರ್ಸ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರ ಯಾವ ರೀತಿ ದೇವರು ಈ ಒಂದು ಭೂಮಿ ಮೇಲೆ ಆ ಮಣ್ಣಿನ ದೇಹವನ್ನು ಧರಿಸಿಕೊಂಡು ಬಂದು ಯೇಸು ಕ್ರಿಸ್ತನು ಯಾವ ರೀತಿ ಪಾತ್ರವನ್ನು ಮಾಡಿದ್ದಾರೆ, ದೇವರು ಹೇಳಿದ ಎಲ್ಲ ಒಂದು ಡೈಲಾಗ್ನ ಸರಿಯಾಗಿ ಮಾಡಿದ್ದಾರೆ. ಅದೇ ರೀತಿ ಮೋಶೆ ಸಹ ಅದೇ ರೀತಿ ಮಾಡಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ನನ್ನನ್ನು ಹಿಂಬಾಲಿಸ್ರಿ, ದಿನಾರು ನನ್ನ ಶಿಲುಬೆಯನ್ನು ತಗೊಂಡು ಬನ್ರಿ. ಯಾಕಂದ್ರೆ 1 ಪೇತ್ರ 4ನೇ ಅಧ್ಯಾಯ 16ನೇ ವಚನ ಓದುವಾಗ 1 ಪೇತ್ರ ಪುಸ್ತಕ
4ನೇದು 16ನೇ ವಚನ ಓದಿಕೊಳ್ಳೋಣ. ಆದರೆ ಕ್ರಿಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಸಾಕು ಪ್ರೇ ನೋಡಿ, ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದ ದೇವರನ್ನ ಘನಪಡಿಸಲಿ. ಒಂದು ವೇಳೆ ಈ ಭೂಮಿಯಲ್ಲಿ ನಮಗೆ ಒಂದು ಕಷ್ಟಗಳು ಬರುವಾಗ ನಾವು ಭಯಪಡಬಾರದು ಬೇರೆ, ನಾವು ಸೋತು ಹೋಗಬಾರ್ದು. ಯಾಕಂದರೆ ಕಷ್ಟಗಳು ಬರುವುದಂತೂ ಒಳ್ಳೆಯದಕ್ಕಾಗಿದ್ರೆ, ನಮ್ಮ ಪ್ರತಿಫಲಕ್ಕಾಗಿ. ಈಗ ನೋಡಿ, ಈ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಆಫೀಸ್ನಲ್ಲಿ. ಅವನಿಗೆ ಒಂದು ವೇಳೆ ಜ್ವರ ಬಂದರು, ಅವ್ನಿಗೆ ಏನೇ ಬಂದರೂ ಸಹ ಹೋಗಿ ಕೆಲಸವನ್ನು ಮಾಡಿ ಕರೆಕ್ಟಾಗಿ ಡ್ಯೂಟಿ ಮಾಡಿದಾಗ ಅವನಿಗೆ ಮುಂದಿನ ತಿಂಗಳು ಏನಾಗ್ತದೆ, ಅವನಿಗೆ ಸಂಬಳ ಬರ್ತಪ್ರೆ, ಪ್ರತಿಫಲವನ್ನು ಕಾಣ್ತಾನೆ ಅಂತ ನಾವು. ಅದಕ್ಕೆ ಹೇಳ್ತಾರೆ, ಹೌದು, ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ದೇವ್ರ ಮಕ್ಕಳ ಆಲೋಚನೆ ಮಾಡ್ರಿ. ಅದಕ್ಕೆ ದೇವರು ನೋಡಿದ್ರೆ ಆ ಫಿಲಿಪ್ಪ 2ನೇ 15ನೇ ವಚನದಲ್ಲಿ ನೋಡಿದ್ರೆ ಅಲ್ಲಿ ನೋಡಿ ಹೇಳ್ತದೆ, ಫಿಲಿಪ್ಪ 2ನೇ ಫಿಲಿಪ್ಪ ಬರೆದವರ ಪತ್ರಿಕೆ 2ನೇ 15ನೇ ವಚನ ಓದಿಕೊಳ್ಳೋಣ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರಬುದ್ಧಿ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಸಾಕು ನೋಡಿ, ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರಾಗಿದ್ದು ವಕ್ರ ಬುದ್ಧಿಯುಳ್ಳವರು ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವರೇ. ಅಂದರೆ ಮೂರ್ಖ ಪ್ರಜೆಗಳ ಮಧ್ಯದಲ್ಲಿ ನಾವಿದ್ದೀವಿ. ಆದ್ದರಿಂದ ನೀವು ದೇವರ ಮಕ್ಕಳ, ದೇವರ ರೀತಿಯಲ್ಲಿ ಇರಬೇಕೆಂಬುದು ದೇವರು ಹೇಳ್ತಾನೆ. ಯಾಕಂದ್ರೆ ಈ ಭೂಮಿಯಲ್ಲಿ ಎಲ್ಲರೂ ಮೂರ್ಖರಾಗಿ ಬದುಕುತ್ತಾ ಇದ್ದಾರೆ. ನಾನೇನೋ ಬಂದಿದ್ದೀನಿ, ಉಣ್ಣಬೇಕು, ತಿನ್ನಬೇಕು, ಕುಡಿಬೇಕು, ಈ ಲೋಕವನ್ನು ಬಿಟ್ಟು ಹೋಗ್ಬೇಕಷ್ಟೇ. ಆದರೆ ನಾನು ಆಗಲ್ಲ ಪ್ರೇ. ನಾವು ಅವರ ಮಧ್ಯದಲ್ಲಿ ನಿಷ್ಕಳಂಕರಾಗಿ ಪರಿಶುದ್ಧರಾಗಿ ಜೀವಿಸಬೇಕಂತ ದೇವರು ನನ್ನನ್ನು ಕುರಿತು ಈ ಭೂಮಿಯಲ್ಲಿ ಕಳಿಸಿದ್ದಾನೆ. ದೇವರು ಕೊಟ್ಟ ಪಾತ್ರವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ನಿನಗೆ ತಂದೆಯ ಪಾತ್ರವನ್ನು ಕೊಟ್ಟಿದ್ರೆ ಆ ತಂದೆಯ ಪಾತ್ರವನ್ನು ಸರಿಯಾಗಿ ನಿರ್ವಹಿಸು. ಒಂದು ವೇಳೆ ತಾಯಿಯ ಪಾತ್ರವನ್ನು ಕೊಟ್ಟಿದ್ರೆ ಅದನ್ನು ಸರಿಯಾಗಿ ನಿರ್ವಹಿಸು. ಒಂದು ವೇಳೆ ಬೋಧಕನ ಸೇವಕರ ಪಾತ್ರವನ್ನು ಕೊಟ್ಟಿದ್ರೆ ಆ ಪಾತ್ರವನ್ನು ನೀನು ಸರಿಯಾಗಿ ನೀನು ಮಾಡಿ ಮುಗಿಸು. ಯಾಕಂದರೆ ನಾವು ಪರಿಶುದ್ಧರಾಗಿರ್ಬೇಕಂದ್ರೆ ದೇವರು ಹೇಳ್ತಾನೆ, ನಿಷ್ಕಳಂಕರಾಗಿರೋ ಮಕ್ಕಳಾಗಿರಿ. ದೇವರು ನನ್ನಿಂದ ನಿನ್ನಿಂದ ಕೋರುವಂಥದ್ದು ಇದೇ ಉಪ್ಪಿದ್ರೆ. ಆದ್ದರಿಂದ ದೇವರ ಮಕ್ಕಳ ಹೇಳಿ, ದೇವರು ಹೇಳ್ತಾರೆ, ನೀವು ಬೆಳಕಾಗಿ ಬೆಳಗಬೇಕಂತ ಹೇಳ್ತಾರೆ. ನೀವು ಬೆಳಕಾಗಬೇಕು, ಲೈಟ್. ಲೋಕಕ್ಕೆ ನೀವು ಬೆಳಕಾಗಿರಿ, ಭೂಮಿಗೆ ನೀವು ಉಪ್ಪಾಗಿರಿ. ಅದಕ್ಕೆ ದೇವರು ದಾನಿಯಲಿಗೆ ಹೇಳ್ತಾರೆ, ದಾನಿಯಲ ಪುಸ್ತಕದಲ್ಲಿ 12ನೇ ವಚನ, ದಾನಿಯಲ ಪುಸ್ತಕ 12ನೇ 3ನೇ ವಚನ ತಗೊಂಡ್ರೆ ನಾನು ಬೇಗ ಮುಗಿಸ್ತೀನಿ ಪ್ರೇ. ದಾನಿಯಲ ಪುಸ್ತಕ 12ನೇ 2ನೇ ವಚನ ತಪ್ಪರ 3ನೇ ವಚನ ನೋಡೋಣ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳ ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿಯೇಲನು ನೋಡಿ, ಧೂಳಿನ ನೆಲಗಳ ನೊಳಗೆ ದೀರ್ಘ ನಿದ್ದೆ ಮಾಡೋರಲ್ಲಿ ಅನೇಕರು ಎಚ್ಚೆತ್ತು. ಅಂದರೆ ಪ್ರತಿಯೊಬ್ಬರು ಮರಣಿಸ್ತಾ ಇದ್ದಾರೆ. ಮರಣಿಸಿ ದೀರ್ಘ ನಿದ್ರೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಪಾತಾಳದಲ್ಲಿದ್ದಾರೆ ಪ್ರತಿಯೊಬ್ಬರು. ಅನೇಕರು ಎಚ್ಚೆತ್ತು ಕೆಲವು ನಿತ್ಯ ಜೀವವನ್ನು, ಯಾರೆಲ್ಲ ಸರಿಯಾಗಿ ಒಂದು ದೇವರು ಕೊಟ್ಟಂಥ ಪಾತ್ರವನ್ನು ಈ ಭೂಮಿಯಲ್ಲಿ ಮಾಡಿ ಮುಗಿಸಿ ಆ ಒಂದು ದೀರ್ಘ ನಿದ್ರೆಗೆ ಹೋಗ್ತಾರೋ, ಒಂದಿನ ಯೇಸು ಕ್ರಿಸ್ತನು ಬರುವಾಗ ಅವರು ಎಚ್ಚೆತ್ತು ಎದ್ದೇಳ್ತಾರಂತೆ. ಕೆಲವರು ನಿತ್ಯ ಜೀವನ, ಕೆಲವರು ನಿಂದನ ತಿರಸ್ಕಾರವನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದ ಪ್ರಕಾಶಿಸುವರು. ಅಂದ್ರೆ ಇಲ್ಲಿ ಏನು ಹೇಳ್ತಿದ್ರೆ, ಜ್ಞಾನಿಗಳು ತೇಜೋಮಯದ ಆಕಾಶ ಮಂಡಲದ ಪ್ರಕಾಶಿಸುವರು. ಯಾವ ರೀತಿ? ಸಿನಿಮಾದಲ್ಲಿ ಸ್ಟಾರ್ಗಳು, ಮೆಗಾ ಸ್ಟಾರ್, ಪವರ್ ಸ್ಟಾರ್, ಚಾಲೆಂಜ್ ಸ್ಟಾರ್, ಯಾವ್ಯಾವ ಸ್ಟಾರು ನೋಡಿದ್ರೆ ಒಳ್ಳೆ ಆ ಸಿನಿಮಾನ ತೆಗೆದ್ರೆ ಒಂದೊಂದು ಬಿರುದು ಕೊಡ್ತಾರೆ. ಅದೇ ರೀತಿ ದೇವರು ನಮಗೆ ಒಂದು ಬಿರುದನ್ನು ಕೊಡ್ತಾನೆ. ಒಂದು ಬಿರುದನ್ನು ಕೊಡ್ತಾನೆ. ಎಲ್ಲಿ? ಪರಲೋಕದಲ್ಲಿ. ಈ ಭೂಮಿಯಲ್ಲಿ ಒಬ್ಬ ಹೀರೋ ಒಳ್ಳೆ ಪಾತ್ರವನ್ನು ಮಾಡಿದ ನಂತರ
ಪವರ್ ಸ್ಟಾರ್ ಅಂತ ಹೇಳ್ತಾರೆ ಪ್ರೇ ಅಣ್ಣ, ಯಾರು ಪುನೀತನ, ಯಾರ್ಯಾರೋ ಒಂದೊಂದು ಸ್ಟಾರ್ ಅಂತ ಹೇಳ್ತಾರೆ. ರವಿ ಸ್ಟಾರ್, ಗೋಲ್ಡನ್ ಸ್ಟಾರ್. ಏನಕ್ಕೆ? ಈ ಭೂಮಿ ಮೇಲೆ ಅವರು ಪಾತ್ರಗಳನ್ನ ಸರಿಯಾಗಿ ಮಾಡಿದ್ರಿಂದ, ಆ ಫಿಲ್ಮ್ನ ಸರಿಯಾಗಿ ತೆಗೆದ್ರಿಂದ ಅವ್ರು ಕೊಡುವಂಥ ಬಿರುದು ಪ್ರೇ. ಅದೇ ರೀತಿ ಈ ಭೂಮಿಯಲ್ಲಿ ನೀನು ಸರಿಯಾದ ರೀತಿಯಲ್ಲಿ ಆ ಒಂದು ಸರಿಯಾದಂಥ ಪಾತ್ರ ಮಾಡಿದರೆ ದೇವರು ನಿನಗೆ ಬಿರುದನ್ನು ಕೊಡ್ತಾನೆ ಪ್ರೇ. ನೋಡಿ, 1 ತಿಮೋತಿ ಪುಸ್ತಕ 6ನೇ ಅಧ್ಯಾಯ 18-19 ಓದೋಣ ಪ್ರೇ. 1 ತಿಮೋತಿ ಪುಸ್ತಕ 6ನೇ ಅಧ್ಯಾಯ 18-19. ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕಂತಲೂ ಅವರಿಗೆ ಆಜ್ಞಾಪಿಸು. ಇಲ್ಲಿ ಪೌಲನು ತಿಮೋತಿ ಹೇಳ್ತಾನೆ ಪ್ರೇ, ಏನಂತ ಹೇಳ್ತಾನೆ ಪ್ರೇ? ನೋಡಿ ಪ್ರೇ, ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವದ ಜೀವನ ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವುದರು, ಪರೋಪಕಾರ ಮಾಡುವವರಾಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆಯ ಆಸ್ತಿವಾರಗಳನ್ನು ತಮಗೆ ಕೂಡಿಸಿಕೊಟ್ಟುಕೊಳ್ಬೇಕೆಂದು ಅವರಿಗೆ ಆಜ್ಞಾಪಿಸು. ಅಂದರೆ ಈ ಲೋಕದಲ್ಲಿ ಪ್ರೇ, ಪರಲೋಕದಲ್ಲಿ ನಮಗೆ, ಈ ಭೂಮಿ ಮೇಲೆ ನಮಗೆ ವಾಸ್ತವಿಲ್ಲ. ಸತ್ತ ಮೇಲೆ ನಮಗೆ ಪ್ರೇ ಒಳ್ಳೆಯ ಸ್ಥಾನ ಇದೆ. ಈ ಭೂಮಿಯಲ್ಲಿ ನಮಗೊಂದು ಒಳ್ಳೆಯ ಸ್ಥಾನ ಇದೆ ಪ್ರೇ. ನಾವು ಮಾಡಿದ ಪಾತ್ರಕ್ಕೆ ಸತ್ತ ನಂತರ ಪ್ರೇ ಒಂದು ಸ್ಥಾನ ಇದೆ ಪ್ರೇ. ಅದೇ ಈ ಲೋಕದ ದೇವರು ಕೊಟ್ಟ ಪಾತ್ರವನ್ನು ಸರಿಯಾಗಿ ನಾವು ಮಾಡಿ ಬದುಕಬೇಕು. ಅದನ್ನು ದೇವರಿಗಾಗಿ ನಾವು ಬದುಕಬೇಕು ಪ್ರೇ. ಆದ್ದರಿಂದ ನಾವು ದೇವರಿಗಾಗಿ ಬದುಕಬೇಕು. ಅನೇಕ ತ್ಯಾಗಗಳನ್ನು ಲೋಕದಲ್ಲಿ ಮಾಡಬೇಕಾಗ್ತದೆ. ಅನೇಕ ಕಷ್ಟಕರವಾದ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ಪ್ರೇ. ಯಾಕಂದ್ರೆ ಒಂದು ಆತ್ಮವನ್ನು ದೇವರ ಬಳಿಗೆ ನಡೆಸುವಂಥದ್ದು ಅಷ್ಟು ಸುಲಭವಾದ ಕಾರ್ಯ ಇಲ್ಲ ಪ್ರೇ. ಅತಿ ದೇವರಲ್ಲಿ ಲೋಕವೆಲ್ಲ ನಿನ್ನ ಸಂಪಾದನೆ ಮಾಡ್ಬೋದು, ನಿನ್ನ ಆತ್ಮ ನಷ್ಟಪಟ್ಟರೆ ಏನೂ ಪ್ರಯೋಜನ. ಅದಕ್ಕೆ ಯೇಸು ಕೃಷ್ಣ ಹೇಳ್ತಿರ್ತಾರೆ, ಲೂಕನ ಬರೆದ ಸುವಾರ್ತೆ 15ನೇ ಒಬ್ಬ ಪಾಪಿ ದೇವರ ಕಡೆ ತಿರುಗುವ ಮಹಾ ಸಂತೋಷವಂತೇ, ದೊಡ್ಡ ಹಬ್ಬವಂತ ಪರಲೋಕದಲ್ಲಿ. ಅಷ್ಟು ಈ ಭೂಲೋಕದಲ್ಲಿ ಒಬ್ಬ ಮನುಷ್ಯ ದೇವರ ಕಡೆ ತಿರುಗೋದು ಅಷ್ಟು ಸುಲಭ ಆಗ್ತದೆ. ತಿರುಗಿದ್ರೆ ಅವನು ಕೊಟ್ಟದ ಪಾತ್ರವನ್ನು ಸರಿಯಾಗಿ ಮಾಡುವಂಥದ್ದು ಅಷ್ಟು ಸುಲಭವಾದ ಕಾರ್ಯವಲ್ಲ, ಅದು ಕಷ್ಟಕರವಾದಂಥ ಪಾತ್ರವಾಗಿರ್ತದೆ. ಅದರಿಂದ ನೀನು ಈ ಭೂಮಿ ಮೇಲೆ ದೇವರು ಯಾವ ರೀತಿ ದೇವಕುಮಾರನನ್ನು ಈ ಲೋಕದಲ್ಲಿ ಕಳಿಸುವಾಗ ಯೇಸು ಕ್ರಿಸ್ತನು ಸರಿಯಾದಂಥ ಪಾತ್ರವನ್ನು ಮಾಡಿದ್ದಾರೆ. ಮೋಸೆ ಸರಿಯಾದಂಥ ಪಾತ್ರವನ್ನು ಮಾಡಿದ್ದಾನೆ, ಪೌಲನು ಸರಿಯಾದಂಥ ಪಾತ್ರವನ್ನು ಮಾಡಿದ್ದಾನೆ. ಇವರೆಲ್ಲರೂ ಸರಿಯಾದ ಪಾತ್ರವನ್ನು ಮಾಡಿ ಅವರು ಬಿರುದನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅವರು ಸಿದ್ಧವಾಗಿದ್ದಾರೆ. ಈಗ ನಿನ್ನ ಸರದಿ, ನಿನ್ನನ್ನು ದೇವರು ಈ ಭೂಮಿ ಮೇಲೆ ಸರಿಯಾದ ಪಾತ್ರ ಮಾಡಲಿಕ್ಕೋಸ್ಕರ ಈ ಒಂದು ಜೀವಂತವಾಗಿಟ್ಟಿದ್ದಾನೆ ಪ್ರೇ. ಅದರಿಂದ ನಾವು ಈ ಲೋಕದಲ್ಲಿ ಅತಿ ಸತ್ಕಾರವನ್ನು ಮಾಡಿಕೊಂಡು, ದಾನ ಧರ್ಮವನ್ನು ಮಾಡಿಕೊಂಡು, ಈ ಲೋಕದಲ್ಲಿ ದೇವರು ಪ್ರೇ ಹೇಳುವ ರೀತಿ ನಾವು ಬದುಕೋಣ ಪ್ರೇ. ಯಾಕಂದರೆ ಯಾವತ್ತು ಈ ಲೋಕ ಗತಿಸಿ ಹೋಗ್ತದೆ ಪ್ರೇ. ಈ ಲೋಕದಲ್ಲಿ ಪ್ರತಿಯೊಂದು ಗತಿಸಿ ಹೋಗ್ತದೆ ಪ್ರೇ. ಈ ಲೋಕದ ಒಂದು ಸಿನಿಮಾದವರು ಯಾವ ರೀತಿ ತಮ್ಮ ಕೆಲಸಗಳನ್ನು ಮಾಡಿ ಸಿನಿಮಾದಲ್ಲಿ ಅನೇಕರನ್ನು ಮೆಚ್ಚಿಸ್ತಾರೋ, ಅವರು ಒಂದಿನ ಅವರಿಗೆ ಯಾವುದೋ ಒಂದು ಬಿರುದನ್ನು ಕೊಡ್ತಾರೆ ಪ್ರೇ. ಸರ್ಕಾರ ಅವ್ರಿಗೆ ಒಂದು ಪ್ರಶಸ್ತಿನ ಕೊಡ್ತದೆ. ಎಲ್ಲರ ಮುಂದೆ ಇವರು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾನೆ, ತಂದೆಯ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾನೆ, ಹೀರೋ ಪಾತ್ರವನ್ನು ಚೆನ್ನಾಗಿ ಮಾಡಿದಂತ ಒಂದೆಲ್ಲರೂ ಸೇರಿ ಆತನ ಸ್ಟೇಜ್ ಮೇಲೆ ಕರೆದು ಅವನಿಗೊಂದು ಬಹುಮಾನವನ್ನು ಕೊಡ್ತಾರೆ ಪ್ರೇ. ಅದೇ ರೀತಿ ನೀನು ಪ್ರೇ ಈ ಲೋಕದಲ್ಲಿ ಸರಿಯಾದಂಥ ಪಾತ್ರವನ್ನು ಮಾಡಿ ಈ ಒಂದು ಲೋಕವನ್ನು ಬಿಟ್ಟು ಹೋಗುವುದಾದರೆ ಒಂದಿನ ಪರಲೋಕದ ರಾಜ್ಯದ ಅರಸನು ಯೇಸು ಕ್ರಿಸ್ತನು ಅನೌನ್ಸ್ಮೆಂಟ್ ಮಾಡ್ತಾರೆ ಪ್ರೇ. ತಂದೆಯಾದ ದೇವರು ಸಕಲ ದೇವದೂತರೊಟ್ಟಿಗೆ ಇರುವ ಎಲ್ಲರ ಮಧ್ಯದಲ್ಲಿ ದೇವರು ಅನೌನ್ಸ್ಮೆಂಟ್ ಮಾಡ್ತಾನೆ ಪ್ರೇ. ಹೌದು, ಒಂದು ವೇಳೆ ಸಹೋದರಿ ಸೀಮವರೇ, ನೀವು ಒಳ್ಳೆಯ ಒಂದು ಕೆಲಸವನ್ನು ಈ ಭೂಮಿಯಲ್ಲಿ ಮಾಡಿದ್ರೆ ಅದಕ್ಕಾಗಿ ನಿಮಗೆ ಈ ಬಹುಮಾನವನ್ನು ಕೊಡ್ತಾ ಇದ್ದೀನಿ. ಬ್ರದರ್ ವಿಲ್ಸನ್, ನೀವು ಒಳ್ಳೆಯ ಸೇವೆಯನ್ನು ಮಾಡಿದ್ರಿ, ಅದಕ್ಕಾಗಿ ನಿಮಗೆ ಈ ಬಹುಮಾನವನ್ನು ಕೊಡ್ತಾ ಇದ್ದೀನಿ. ಆ ಬ್ರದರ್, ಒಂದು ವೇಳೆ ನವೀನ್ ಬ್ರದರ್, ವಿಮಲ್ ಬ್ರದರ್, ರಾಮಣ್ಣ, ಇವರೆಲ್ಲರೂ ಸಹ ದೇವರು ಒಂದು ವೇಳೆ ಅವರು ಒಂದು ದಿನ ಕರಿಬೋದು ಕೂಡ.
ಯಾಕಂದ್ರೆ ಈ ಭೂಮಿಲಿ ತುಂಬ ಕಷ್ಟಪಟ್ಟು ನೀವು ಸೇವೆ ಮಾಡಿ ಅನೇಕ ಆತ್ಮಗಳನ್ನು ನೀವು ಗೆದ್ದಿದ್ರಿ. ನಾನು ಕೊಟ್ಟಂತ ಆ ಒಂದು ಡೈಲಾಗ್ನಾಗಿರ್ಬೋದು, ಯಾವುದೇ ಒಂದು ಪದವನ್ನು ಚಾಚುತ್ತ ಪದ ನೀವು ಮಾಡಿದರೆ, ಅದರಿಂದ ಎಲ್ಲರ ಮುಂದೆ ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ದೇವರು ನಮಗೆ ಬಹುಮಾನವನ್ನು ಕೊಡ್ಲಿಕ್ಕಿದ್ದಾನೆ, ಪ್ರತಿಫಲವನ್ನು ಕೊಡ್ಲಿಕ್ಕಿದ್ದಾನೆ. ಮನುಷ್ಯನ ಮೋಸ ಮಾಡ್ಬೋದು ಮನುಷ್ಯನ ಮೇಲೆ ಒಂದು ವೇಳೆ ನಿನ್ನ ಯಾವುದೇ ರೀತಿ ನೋಡ್ತಾ ಇರ್ಬೋದು, ಆದರೆ ನಿನ್ನನ್ನು ಆ ದೇವರು ಕೊಟ್ಟಂಥ ಪಾತ್ರವನ್ನು ಸರಿಯಾಗಿ ಮಾಡೋದಾದರೆ ಖಂಡಿತ ದೇವರು ಪ್ರತಿಫಲವನ್ನು ಕೊಡ್ತಾನೆ. ಅದರಿಂದ ದೇವರ ಮಕ್ಕಳೇ, ಹೌದು, ನಮಗೆ ಕೊಟ್ಟಂಥ ಪಾತ್ರವನ್ನು ನಾವು ಸರಿಯಾಗಿ ಮಾಡಬೇಕಾಗಿದೆ. ಯಾಕಂದರೆ ದೇವರು ತನ್ನ ಪುಸ್ತಕದಲ್ಲಿ ನಾವು ಹೀಗೇ ರೀತಿ ಬದುಕಬೇಕಂತ ಬರ್ಕೊಂಡಿದ್ದಾರೆ. ಎಲ್ಲ ದಿನಗಳು ಇದೇ ರೀತಿ ಇರಬೇಕು ಎಂಬುದಾಗಿ ದೇವರು ಬರ್ಕೊಂಡಿದ್ದಾನೆ. ಈಗ ನೋಡಿ, ಒಂದು ವೇಳೆ ನಿಮಗೂ ಒಂದು ಮಗನಿದ್ರೆ ನಾವು ಅವನನ್ನು ಕುರಿತು ನನ್ನ ಮಗ ಹೀಗೆ ಬದುಕಬೇಕು, ನನ್ನ ಮಗನ ಇದೇ ರೀತಿ ಆಗಬೇಕು, ಒಂದು ವೇಳೆ ಡಾಕ್ಟರ್ ಮಾಡಬೇಕು, ಒಂದು ವೇಳೆ ಪೊಲೀಸ್, ಈ ರೀತಿಯಾಗಿ ನಾವು ಆಸೆನ ಇಟ್ಟುಕೊಂಡು ಬದುಕ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಆ ಮಗನು ನಾವು ಹೇಳಿದಂಥ ರೀತಿಯಲ್ಲಿ ಜೀವಿಸದೆ ಅವರ ಒಂದು ವೇಳೆ ಅಡ್ಡದಾರಿಯಲ್ಲಿ ಹೋದಾಗ ಆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗ್ತದೆ. ಅದೇ ದೇವರು ನಮ್ಮ ಕೊಟ್ಟಂಥ ಆ ನಾಟಕವನ್ನು, ಪಾತ್ರವನ್ನು ಸರಿಯಾಗಿ ನಾವು ಮಾಡದಿದ್ರೆ ದೇವರು ನೊಂದುವಂತನಾಗಿದ್ದಾನೆ. ದೇವರು ಕಣ್ಣೀರು ಹಾಕುವಂತನಾಗಿದ್ದಾನೆ. ದೇವರು ಚಿಂತೆ ಮಾಡುವಂತನಾಗಿದ್ದಾನೆ. ದೇವರು ವ್ಯಥೆ ಪಡುವಂತನಾಗಿದ್ದಾನೆ. ಇಸ್ರಾಯೇಲ್ ಜನರು ಯಾರು ಸಹ ದೇವರು ಕೊಟ್ಟಂಥ ಪಾತ್ರವನ್ನು ಸರಿಯಾಗಿ ಮಾಡಲಿಲ್ಲ. ಅದಕ್ಕಾಗಿ ನೋಡಿ, ಯೆಶಾಯ 1:2 ನೋಡ್ರಿ, ದೇವರು ತನ್ನ ದುಃಖವನ್ನು ಯಾರ ಬಳಿ ಹೇಳ್ಕೊಳ್ತಾ ನೋಡ್ರಿ. ಯೆಶಾಯ 1:2 ಓದಿಕೊಂಡ್ರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೂ ತಿಳುವಳಿಕೆಯಿಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಠ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ಜಾತಿಯೇ, ದ್ರೋಹಿಗಳ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತದೆ? ಸಾಕು ನೋಡಿ, ಎಷ್ಟು ಅದ್ಭುತವಾದ ದೇವರು ತನ್ನ ದುಃಖವನ್ನ ಯಾರ ಮುಂದೆ ಹೇಳ್ತಾನೆ. ಈ ಒಂದು ದೇವರು ಆಕಾಶದಲ್ಲಿ ಹೇಳ್ತಾನೆ, ಆಕಾಶ ದೇವದೊಟ್ಟಿಗೆ ಹೇಳ್ತಾರೆ ನನ್ನ ದುಃಖವಿದೆ ಏನಾಗ್ತದೆ. ಇದು ನೋಡಿ, ನಮ್ಗೆ ಏನಾರ ದುಃಖ ಏನ್ ಮಾಡ್ತೀವಿ, ಏನೋ ಒಂದು ನೋವಾಗ್ಬಿಟ್ರೆ ಒಬ್ಬರಾದ್ರೆ ಹೇಳ್ಕೊಂಡ್ರೆ ನಮ್ಗೆ ಸಮಾಧಾನ ಆಗ್ತದೆ. ಯಾರು ನಮ್ಮ ಆತ್ಮ ಹೇಳ್ತಾರೆ, ನಮ್ಮ ಸಮಸ್ಯೆ ಆಗಿರ್ಬೋದು, ನೈತಿಕ ಪ್ರಾಬ್ಲಮ್ ಆಗಿರ್ಬೋದು, ಇದರಲ್ಲಿ ಯಾರ ಹತ್ರ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಒಂದು ಸಮಾಧಾನ ಆಗ್ತದೆ. ಇಲ್ಲ ನೀನು ಪಾಸ್ಟ್ ಹತ್ರನೋ ಯಾರು ನಿನಗೆ ಆತ್ಮವಾಗಿರುವಂಥ ಜನರ ಹತ್ರ ಹೇಳ್ಬೋದ ನಿನಗೆ ಸಮಾಧಾನ ಆಗ್ತದೆ. ಅದೇ ರೀತಿ ದೇವರು ಸೃಷ್ಟಿಕರ್ತನು ಇಸ್ರಾಯೇಲ್ಗೆ ಕೊಟ್ಟಂಥ ಪಾತ್ರವನ್ನು ಅವರು ಸರಿಯಾಗಿ ಮಾಡದಿದ್ದಾಗ ದೇವರು ಇದನ್ನ ಆಕಾಶ ಮಂಡಲ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಗಿದ ಮಕ್ಕಳಿಗೆ ದ್ರೋಹ ಮಾಡಿದ್ದಾರೆ. ಈ ಭೂಮಿ ಮೇಲೆ ದೇವರು ಉಚಿತವಾಗಿ ನಮ್ಮೆಲ್ಲವನ್ನು ಕೊಟ್ಟಿದ್ದಾನೆ. ಗಾಳಿಯನ್ನ, ನೀರನ್ನ, ಪ್ರತಿಯೊಂದು ವಸ್ತುವನ್ನು ಸೃಷ್ಟಿ ಮಾಡಿ ದೇವರು ನಮ್ಮನ್ನ ಈ ಭೂಮಿ ಮೇಲೆ ಕಳಿಸಿದ್ರೆ ನಾವು ಚೆನ್ನಾಗಿ ತಿಂದು ಉಂಡು ಇವತ್ತು ಲೋಕದಲ್ಲಿ ಎಲ್ಲರೂ ಸರಿಯಾಗಿ ಪಾತ್ರ ಮಾಡದೆ ಎಲ್ಲರೂ ನಶಿಸಿ ಹೋಗುವಾಗ ದೇವರು ಎಷ್ಟು ದುಃಖ ಪಡ್ತಾನೆ ನೋಡಿದ್ರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯ ಗೋಧಿ ತಿಳಿದಿದೆ. ನನ್ನ ಪ್ರಜೆಯು ಆಲೋಚಿಸಿದ ಪಾಪಿಷ್ಠ ಜನವೇ, ಅಧರ್ಮ ಭಾರವತ ಪ್ರಜೆಗಳೇ, ದುಷ್ಟ ಜಾತಿಯ ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿನಿ ಏನು ಹೇಳಲಿ? ನಿಮ್ಮ ಗತಿನಿ ಏನು ಹೇಳಲಿ? ಅದಕ್ಕಾಗಿ ಇಸ್ರಾಯೇಲರು ಅರಣ್ಯದಲ್ಲಿ ಎಲ್ಲರೂ ನಾಶವಾಗಿ ಹೋದ್ರು. ಯಾಕಂದ್ರೆ ಯಾರು ದೇವರು ಹೇಳೋ ರೀತಿ ಬದುಕಲಿಲ್ಲ. ಸುಮಾರು ಎಷ್ಟೋ ವರ್ಷಗಳ ಕಾಲ ಆ ಒಂದು ಐಗುಪ್ತ ದೇಶದಲ್ಲಿ ನರಳುತ್ತಾ ಇದ್ರು. ಅಂಥ ಜನರನ್ನ ಮೋಸೆಯ ಮೂಲಕ ಅರಣ್ಯದಲ್ಲಿ ಕರ್ಕೊಂಡು ಬರುವಾಗ ಅವ್ರಿಗೆ ಪರಲೋಕದ ಮನ್ನವನ್ನ, ನೀರನ್ನ, ಪ್ರತಿಯೊಂದನ್ನ ಕೊಡ್ತಾ ಬಂದಂಥ ದೇವರನ್ನ ತಿರಸ್ಕಾರ ಮಾಡಿ ಎಲ್ಲರೂ ಹಾಳಾಗಿ ಹೋದ್ರು. ಅದಕ್ಕಾಗಿ ದೇವರು ಎಲ್ಲರನ್ನ ನಾಶ ಮಾಡಲ್ಪಟ್ಟಂತ ನೋಡ್ತಿರ್ತಾರೆ. ದೇವ ಮಗುವೆ, ಈ ಒಂದು ಬೆಳಗಿನ ಸಮಯದಲ್ಲಿ ಈ ವಾರ್ತೆಯನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳಿಗೆ ದೇವರು ಎಚ್ಚರಿಸುವಂಥ ಮಾತು. ನಿನ್ನನ್ನು ಈ ಭೂಮಿಯಲ್ಲಿ ಒಳ್ಳೆಯ ಪಾತ್ರವನ್ನು ಮಾಡಿಸಂತ ಯೇಸು ಕ್ರಿಸ್ತನ ಮೂಲಕವಾಗಿ ಭೂಮಿಯನ್ನೆಲ್ಲ ಕಳಿಸಿದ್ರೆ, ನನ್ನ ಮಗನನ್ನಾದರೂ ನೋಡಿ ಇವರು ಒಳ್ಳೆಯ ಪಾತ್ರವನ್ನು ಮಾಡಲಿ,
ಈ ಭೂಮಿಯಲ್ಲಿ ಸರಿಯಾಗಿ ಜೀವಿಸಲಿ ಅಂತ ನನ್ನನ್ನು ಈ ಮಣ್ಣಿನ ದೇಹವನ್ನು ಮಾಡಿ ದೇವರು ಈ ಭೂಮಿ ಮೇಲೆ ಕಳಿಸಿದನಪ್ರೆ. ನಂತರ ಈ ಮಣ್ಣಿನ ದೇಹ ಪುನಃ ಮಣ್ಣಿಗೆ ಸೇರಲ್ಪಡ್ತದೆ. ಆತ್ಮವಾದರೂ ದೇವರ ಬಳಿಗೆ ಬರ್ತದೆ ಎಂಬುದಾಗಿ ನೋಡ್ತೀವಿ. ಆಗ ನಮ್ಮಲ್ಲಿ ಪ್ರತಿಫಲವನ್ನು ದೇವರು ಕೊಟ್ಟು ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನ ನಿಂತುಕೊಳ್ಬೇಕಂದ್ರೆ 1 ಕೊರಿಂಥ 5:10 ವಚನ ನೋಡಿದ್ರೆ 1 ಕೊರಿಂಥ 5:10 ವಚನದಲ್ಲಿ ಬಹಳ ಅದ್ಭುತವಾದ ಮಾತನ್ನ ಇಲ್ಲಿ ಪೌಲನು ನಮ್ಮೆಲ್ಲರಿಗೂ ತಿಳಿಸ್ತಾನೆ. 1 ಕೊರಿಂಥ 5:10 ವಚನವನ್ನ ನೋಡೋಣ. ಕೊನೆಯ ವಚನ ಹೊತ್ತಿಗೆ ಈ 1 ಕೊರಿಂಥ ಪುಸ್ತಕ 5:10. ಈ ಲೋಕದಲ್ಲಿರುವ ಹೋಲಿಸಿದ್ರೆ ತುಳುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸ ಬಿಟ್ಟು ಬಿಡಬೇಕೆಂದು ತಾತ್ಪರ್ಯವಲ್ಲ. ಆಗಿ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಿ. 2 ಕೊರಿಂಥ 5:10 ವಚನ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನೋಡಿ, ಎಷ್ಟು ಅದ್ಭುತವಾದ ಮಾತಾಡ್ತಾರೆ ನೋಡಿ. ಅಂದ್ರೆ ಯಾಕಂದರೆ ಪ್ರತಿಯೊಬ್ಬನು, ಇಲ್ಲಿ ಬರೀ ಕ್ರೈಸ್ತರು ಅಂತ ಬರೆಯಲ್ಪಟ್ಟಿಲ್ಲ, ಅಮೆರಿಕ ದೇಶದವರು ಅಂತ ಬರೆದಿಲ್ಲ, ಇಂಗ್ಲೆಂಡ್ ದೇಶದವರು, ಚೈನಾ ದೇಶದವರು ಅಂತ ಬರೆದಿಲ್ಲ. ಪ್ರತಿಯೊಬ್ಬರು ಮಣ್ಣಿನ ದೇಹವನ್ನು ಧರಿಸಿಕೊಂಡು ಈ ಭೂಮಿ ಮೇಲೆ ಬಂದ ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣ್ಕೊಳ್ಬೇಕಂದ್ರೆ ಏನಾದ್ರೆ ಪ್ರತಿಫಲವನ್ನು ಒಂದಕ್ಕೋಸ್ಕರ ಪ್ರತಿಫಲದಿಂದ ಈ ದೇಹವನ್ನು ಎಂದಿಗೂ ನಾವು ಕೆಡಿಸ್ಕೊಳ್ಬಾರ್ದು. ನಮ್ಮ ಕಣ್ಣನ್ನು ಕೆಡಿಸ್ಕೋಬಾರ್ದು. ಪ್ರತಿನಿತ್ಯವೂ ನಾವು ದೇವರ ಕೆಲಸವನ್ನು ಮಾಡೋಕ್ಕೆ ನಿರತರಾಗಿರ್ಬೇಕು. ನಮಗೆ ಕೊಟ್ಟಂತ ಕೆಲಸವನ್ನು ನಂಬಿಕೆಸ್ಥರಾಗಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕಾದ್ರೆ ನಮಗೆ ದೇವರೊಂದು ದಿನ ಪ್ರತಿಫಲ ಕೊಡ್ತಾನೆ. ನಾವೆಲ್ಲರೂ ನ್ಯಾಯಸ್ಥಾನ ಇಟ್ಟುಕೊಳ್ಬೇಕಾಗ್ತದೆ. ಏನಕ್ಕೋಸ್ಕರ ಅಂದ್ರೆ ಪ್ರತಿಫಲಕ್ಕೋಸ್ಕರ. ಆದ್ದರಿಂದ ದೇವರ ಮಕ್ಕಳೇ, ಯೂನಿವರ್ಸ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರ ಯಾವ ರೀತಿ ಯೇಸು ಕ್ರಿಸ್ತನು ಯಾವುದನ್ನು ತಪ್ಪಿಸದೆ ಎಲ್ಲವನ್ನ ಸರಿಯಾಗಿ ಮಾಡಿದಾರಪ್ಪ. ಅದೇ ರೀತಿ ನಾವು ಈ ಭೂಮಿ ಮೇಲೆ ಎಷ್ಟು ಕಾಲ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಕಾಲ ಈ ಭೂಮಿ ಮೇಲೆ ಇರ್ತೀವಿ ದೇವ್ರ ಮಕ್ಕಳೇ, ಸಮಯವು ಬಹಳ ಕಮ್ಮಿ. ಅದರಿಂದ ದೇವರ ಕೆಲಸವನ್ನು ಆದಷ್ಟು ನಾವು ಮಾಡಿ ಕರ್ತನ ದಯಪಾತ್ರೆಗೆ ನಾವು ಪಾತ್ರರಾಗಿದ್ದು ಕ್ರಿಸ್ತನ ಬರುಣದಲ್ಲಿ ನಾವು ಎತ್ತಲ್ಪಟ್ಟು ನಾವು ಪ್ರತಿಫಲವನ್ನು ಪಡೆದುಕೊಳ್ಳೋಣ. ಜೀವ ಕಿರೀಟವನ್ನು, ಜೀವ ಎಂಬ ಜೀವನೆಯನ್ನು ನಾವೆಲ್ಲರೂ ಸಹ ಪಡೆದುಕೊಳ್ಳೋಣ ಅಂತ ಒಂದು ಅಭಯವನ್ನು ನಿಮಗೆಲ್ಲರೂ ನಾನು ಕೊಡ್ತಾ ಈ ವಾಕ್ಯದ ಮೂಲಕ ದೇವರು ನನ್ನನ್ನು ನಿಮ್ಮನ್ನು ಬಲಪಡಿಸಲಿದ್ದಾರೆ. ಪ್ರತಿಯೊಂದು ಮಾತುಗಳನ್ನು ಪ್ರತಿದಿನ ನಾವು ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರ ಸೇವಕರು ಮೂಲಕ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ದೇವರ ಕೆಲಸವನ್ನು ನಿಮಿತ್ತವಾಗಿ ನಮ್ಮೆಲ್ಲರನ್ನ ದೇವರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರ ಸೇವಕರ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಗ್ರೂಪ್ ಇನ್ನೂ ಸಹ ಅನೇಕರು ಇನ್ನೂ ಹೊಸ ಜನರು ಬಂದು ಈ ಒಂದು ಮಾತುಗಳನ್ನು ಕೇಳಿ ಎಲ್ಲರೂ ಸಹ ದೇವರ ರಾಜ್ಯಕ್ಕೆ ಪಾತ್ರರಾಗಲಿ ಅಂತ ಹೇಳ್ತಾ, ದೇವರು ಈ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಆಶ್ರಯಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ರಿ. ನಾವು ಚಿಕ್ಕದಾಗಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆ, ನಿಮ್ಮ ಮಧುರವಾದ ನಾಮಕ್ಕಾಗಿ ವಂದನೆಗಳಪ್ಪ ತಂದೆ. ಅಲ್ಪ ಸಮಯ ದೇವರೇ ನಿನ್ನ ದಾಸ್ತಾನ ನನ್ನನ್ನು ಕರ್ತನೆ ಈ ಒಂದು ಗ್ರೂಪ್ನಲ್ಲಿ ಮುಂಜಾನೆ ಸಮಯದಲ್ಲಿ ದೇವರು ಮಾತನಾಡಲಿಕ್ಕೆ ಸಮಯ ಕೊಟ್ಟದಕ್ಕಾಗಿ ನಮಗೆ ಸ್ತೋತ್ರಪ್ಪ ತಂದೆ. ಯೂನಿವರ್ಸ್ ಸ್ಕ್ರೀನ್ ಮೇಲೆ ದೇವಕುಮಾರನ ಮಣ್ಣಿನ ಪಾತ್ರ ಎಂಬ ಒಂದು ಸಬ್ಜೆಕ್ಟನ್ನು ಅಂಶನ ಇವರೆಲ್ಲ ಹೃದಯಕ್ಕೆ ಹಾಕಿದಲ್ಪಟ್ಟಿದ್ದೇನಪ್ಪ ದೇವರೇ. ಪ್ರತಿಯೊಬ್ಬರು ಈ ಲೋಕದಲ್ಲಿ ದೇವರೇ ಡೈರೆಕ್ಟರ್ ಯಾವ ರೀತಿ ಪಾತ್ರವನ್ನು ಮಾಡ್ತಾನಪ್ಪ, ಅದೇ ರೀತಿ ಆ ಒಂದು ಸಿನಿಮಾದಲ್ಲಿ ಎಲ್ಲರೂ ಮಾಡ್ತಾರಪ್ಪ. ಒಂದು ವೇಳೆ ಒಳ್ಳೆ ರೀತಿ ಒಂದು ರೀತಿ ಹೀರೋವನ್ನು ಒಳ್ಳೆ ರೀತಿ ಅವನ ಒಳ್ಳೆಯ ಒಂದು ಬಹುಮಾನವನ್ನು ಎಲ್ಲರ ಮುಂದೆ ಕೊಡ್ತಾರಪ್ಪ ದೇವರೇ. ಅದೇ ರೀತಿ ದೇವರೇ ನಮ್ಮನ್ನು ಈ ಭೂಮಿ ಮೇಲೆ ಕರ್ತನೆ ಪಾತ್ರಧಾರಿಗಳಾಗಿ ನಮ್ಮನ್ನು ಆರಿಸಲ್ಪಟ್ಟಿದೆಪ್ಪ. ನಾವು ಸಹ ಈ ಭೂಮಿ ಒಳ್ಳೆ ಪಾತ್ರವನ್ನು ಮಾಡಿ ಗತಿಸಿದ ನಂತರ ಕ್ರಿಸ್ತನ ಬರುವಾಗ ನಮಗೆ ಒಳ್ಳೆ ಪ್ರತಿಫಲವನ್ನು ಕೊಡ್ಲಿಕ್ಕಿದೆಯಪ್ಪ ದೇವರೇ ಸ್ವಾಮಿ. ಅನೇಕ ಬಿರುದುಗಳನ್ನು ಕೊಡ್ಲಿಕ್ಕಿದೆಯಪ್ಪ ದೇವ ರಕ್ಷಕನ ತಂದೆ. ಈ ಮುಂಜಾನೆ ಸಮಯದಲ್ಲಿ ಕೂಡಿ ಬಂದ ಎಲ್ಲ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೀನಪ್ಪ. ಪ್ರತಿಯೊಬ್ಬರನ್ನ ಹೆಸರಾಗಿ ನೀವು ಆಶ್ರಯಿಸುತ್ತೆ ಅಂದೆ. ಜಗತ್ತು ಉಂಟಲಾರು ಮೊದಲು ನಮ್ಮೆಲ್ಲರನ್ನ ಆರಿಸಲ್ಪಟ್ಟಿದೆಪ್ಪ ತಂದೆ. ಈ ಒಂದು ಸಂಘವನ್ನು ನಡೆಸುತ್ತಿರುವ ನಿನ್ನ ಮಗಳಿಗಾಗಿ ಪ್ರಾರ್ಥಿಸ್ತೇನೆ.
ಅವ್ರಿಗೂ ಬೇಕಾದ ಆರೋಗ್ಯವನ್ನು ಚೈತನ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಾದಂಥ ದೇವರೇ ಅವ್ರಿಗೊಂದು ಹುಮ್ಮಸ್ಸನ್ನು ಕೊಟ್ಟು ದೇವರೇ ಈ ಸೇವೆನ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಪ್ಪ. ತಂದೆಯವ್ರ ಮಗನಾಗಿ ಪ್ರಾರ್ಥಿಸಿ ಅವನು ಸಹ ನಿನ್ನ ಮುಟ್ಟಿನ ಬಲಪಡಿಸು ದೇವರೇ. ಇದರಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದೇವರೇ ಕೆಲಸ ಮಾಡ್ತಾರೆ ಎಲ್ಲರನ್ನ ಹೆಸರಾಗಿ ನೀವು ದೇವರೇ ಕಾಪಾಡಿ ನಡೆಸಪ್ಪ ದೇವರೇ. ಕರ್ತನ ಮಂಜಾನೆ ಸಮಯದಲ್ಲಿ ದೇವರೇ ಈ ಒಂದು ಕರ್ತನ ಸಾಂಗಕ್ಕೆ ಬಂದು ಅನೇಕ ದೇವಸೇವಕರು ವಾಕ್ಯಗಳನ್ನು ಕೊಡ್ತಾರಪ್ಪ. ಪ್ರತಿಯೊಬ್ಬರ ಕುಟುಂಬಗಳನ್ನ ಆಶೀರ್ವದಿಸಪ್ಪ ದೇವರೇ. ದೇವರೇ ಅವರು ಕರೆದ ಎಷ್ಟೇ ಕೆಲಸ ನಿಮಿತ್ತವಾಗಿ ಮುಂಚಾನೆ ಎದ್ದು ಬಂದು ಈ ಮಕ್ಕಳನ್ನ ಬಲಪಡಿಸ್ತಾರಪ್ಪ ದೇವರೇ. ಅವರು ಸಹ ಪ್ರತಿಫಲ ಕೊಟ್ಟು ನಡೆಸುತ್ತಂದೆ ತಂದೆ. ಈ ಸೇವೆ ಕರ್ನಾಟಕದಲ್ಲಿ ಅಭಿವೃದ್ಧಿಯಾಗಿ ನಡೆಯಲ್ಪಡಲಪ್ಪ ದೇವರೇ. ತಿರುಗಂಧಾವತಿ ದೇವರೇ ನನಗೂ ಸಹ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕಾಗಿ ನಿಮಗೆ ಬಂದಿನಪ್ಪ ದೇವರೇ. ದೇವರೇ ನಾವೆಲ್ಲರೂ ನಿಮಗೆ ನಂಬಿಕೆಸ್ಥರಾಗಿದ್ದೀವಿ, ಒಳ್ಳೆಯ ಪಾತ್ರಗಳನ್ನ ಮಾಡಿ ದೇವರೇ ಸ್ವಾಮಿ ನಿಮಗೆ ದೊಡ್ಡ ಹೆಸರನ್ನು ತರುವಂಥ ಕೃಪೆಯನ್ನು ಗ್ರಹಿಸುತ್ತದೆ. ತಿರುಗಂಧಾವನ್ನು ಎಲ್ಲರ ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜಯ ಕೊಡೋದಕ್ಕಾಗಿ ವಂದನೆ. ಯೇಸು ಪ್ರಭು ಹೇಳ್ತಂದೆ ಆಮೆನ್. ಕರ್ತನ ಆಶೀರ್ವಾದಗಳೇ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಮಾಧಾನ ಐಕ್ಯತೆಯು ಈಗ ತಾನೇ ದೇವರ ಮಾತುಗಳ ದೇವರ ಮಕ್ಕಳಿಗೂ ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ಎಡನ ಬರಣ ಕಲಕು ನಿರಂತರವಿರಲಿ. ಎಲ್ಲರಿಗೂ